3,803 ಕೋಟಿ ಹಣ ಬರ್ತಿದೆ ಅಂದ್ರೆ ಅದರ ಹಿಂದೆ ವಿದ್ಯುತ್ ಗುತ್ತಿಗೆದಾರರಿದ್ದಾರೆ. ಇವತ್ತು ಯಾಕೆ ಈ ಅಧಿಕಾರಿಗಳಿಗೆ ನಮ್ಮ ಮೇಲೆ ಕಣ್ಣು ಬಿದ್ದಿದೆ? ನಾವು ಯಾಕೆ ಬೇಡ? ಇದೆಲ್ಲ ಖಾಸಗೀಕರಣಕ್ಕೆ ಮಾಡುವಂತ ಒಂದು ಸಪೋರ್ಟ್. ನಾವು ಉದ್ಯೋಗ ಸೃಷ್ಟಿಗಳನ್ನು ಮಾಡಿ ಜೀವನವನ್ನ ಮಾಡಬಾರ್ದ? ನಾವು ಇನ್ನೊಬ್ಬರ ಕಾಲಲ್ಲೇ ಕೆಲಸ ಮಾಡ್ಬೇಕಾ? ರೈತನ ಮೇಲೆ ಕಾಳಜಿ ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಆದರೆ ವಿದ್ಯುತ್ ಗುತ್ತಿಗೆದಾರರು ಮಾತ್ರ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತದೆ ಇವತ್ತಿನ ದಿವಸ. ಇವತ್ತು ರೈತರಿಗೆ ಉಚಿತ 6 ಗಂಟೆ ವಿದ್ಯುತ್ ಕೊಡ್ತಾ ಇದ್ರು. ವಿದ್ಯುತ್ ಇಲಾಖೆ ಇವತ್ತು ಲಾಭದಾಯಕ ಇಲಾಖೆ ಅನ್ನೋದಕ್ಕಿಂತ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತ ಇಲಾಖೆ. ಗುತ್ತಿಗೆದಾರ ವಿಷಯಕ್ಕೆ ಬಂದರೆ ಸರ್ಕಾರ ಅಲ್ಲಾಡುವುದು ಸಹಜ, ಅಲ್ಲಾಡುತ್ತದೆ. ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಚಟುವಟಿಕೆಗಳಿಗೆ ಸಂಪೂರ್ಣ ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟರು. ಯಾರ ಹೋರಾಟ? ಗುತ್ತಿಗೆದಾರರ ಹೋರಾಟ. 231 ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡಿ ರಕ್ತ ಕ್ರಾಂತಿಗೆ ನಡೆಯಿತು. ಈ ಸರ್ಕಾರ ಅಥವಾ ಈ ಸರ್ಕಾರದ ಅಧಿಕಾರಿಗಳು, ಪ್ರಮುಖ ಅಧಿಕಾರಿಗಳು ಈ ವಿದ್ಯುತ್ ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಖಾಸಗೀಕರಣಕ್ಕೆ ಮಾಡುವಂತ ಒಂದು ಸಪೋರ್ಟ್. ವಿದ್ಯುತ್ ಗುತ್ತಿಗೆದಾರ ಇದ್ರೆ ತಾನೆ ಖಾಸಗೀಕರಣ ಆದ್ರೆ ಟಾಟಾ ಕಂಪ್ನಿಯವರು ಅವರೊಬ್ಬರೇ ಬರ್ತಾರೆ. ವಿದ್ಯುತ್ ಬೇಕಾದ್ರೆ ಏನೋ ಅವ್ರು ಹಾಕುತ್ತೆ ರೇಟು ಮಾಡುತ್ತೆ ಕೆಲಸ. ವಿದ್ಯುತ್ ಗುತ್ತಿಗೆದಾರ ನಾವು ಪ್ರತಿಯೊಂದಕ್ಕೂ ಅಬ್ಜೆಕ್ಷನ್ ಹಾಕ್ತೀವಿ. ಮೊನ್ನೆ ಪರಿವರ್ತಕಗಳಿಗೆ 3,000 ಇತ್ತು, ಏಕಾಏಕಿ 9,000 ಮಾಡಿದಂಥ ಸಂದರ್ಭದಲ್ಲಿ ಕ್ವಶನ್ ಮಾಡಿದ್ರು. ಯಾಕೆ ನೀವು ವಿದ್ಯುತ್ ಶುಲ್ಕವನ್ನು ರೈತ ತನ್ನ ಸ್ವಂತ ಹಣದಲ್ಲಿ ಲೈನ್ ಮಾಡಿ ಪರಿವರ್ತಕವನ್ನು ಹಾಕಿದ್ರೆ ಅದನ್ನು ಪರಿಶೀಲನೆಗೆ 10,500 ರೂಪಾಯಿ ಕಟ್ಟಬೇಕು ಅಂತ ಮಾಡ್ತೀರಂತ ನಾವು ಕೇಳಿದಂಥವ್ರು. ಅದೇ ಕೃಷಿಗೆ ಸಂಬಂಧಪಟ್ಟಂತ ವಿದ್ಯುತ್ ಸಂಪರ್ಕವನ್ನ 2021ರಿಂದ 22ವರೆಗೆ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಯಾರಾದರೂ ಬೇಕಾದರೆ ಸ್ವಯಂ ಆರ್ಥಿಕ ಯೋಜನೆಯಲ್ಲಿ ಮಾಡ್ಕೋಬೇಕಾಗಿತ್ತು. ನಿರಂತರವಾಗಿ ಸರ್ಕಾರದ ಜೊತೆ ನಾವು ಸಂಪರ್ಕ ಮಾಡಿ ಹಲವಾರು ಬಾರಿ ಇಂಧನ ಸಚಿವರ ಜೊತೆ ಚರ್ಚೆ ಮಾಡಿ ರೈತರಿಗೆ ದಯವಿಟ್ಟು ವಿನಾಯಿತಿ ಕೊಡಬೇಕು ಅಂತ ಕೊನೆಗೆ ಕೊಟ್ಟರು. ಪರಿವರ್ತಕ ನಾವು ಕೊಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನೀವು ರೆಡಿ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಏನು ನೀವು ಸೂಪರ್ವಿಷನ್ ಚಾರ್ಜ್ ಅನ್ನು ಕಟ್ಕೋತಾ ಇದ್ದೀರಾ ಅದನ್ನು ವಿನಾಯಿತಿ ಕೊಡಿ ಅಂತ ಹೇಳಿದ್ರು. ಅದನ್ನು ವಿನಾಯಿತಿ ಕೊಡ್ತಂಥದ್ದು ಈ ವಿದ್ಯುತ್ ಗುತ್ತಿಗೆದಾರರ ಸಂಘ. ಇವತ್ತು ಈ ರಾಜ್ಯದ ಗ್ರಾಹಕರ ಹಲವಾರು ಸಮಸ್ಯೆಗಳಿದೆ. ಯಾವ ಗ್ರಾಹಕ ಇವತ್ತು ಏಪ್ರಿಲ್ 4, 2025ರಿಂದ ಈ ರಾಜ್ಯದಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಓಸಿ ಕೊಡದೆ ಯಾವುದಕ್ಕೆ ವಿದ್ಯುತ್ ಸಂಪರ್ಕ ಕೊಡ್ತಾ ಇರಲಿಲ್ಲ. ಹೋರಾಟ ಮಾಡಿದವರು ಯಾರು? ರೈತರು. ಒಂದು ದನದ ಕೊಟ್ಟಿಗೆ ಇರ್ಬೋದು, ಕೋಳಿ ಫಾರಂ ಇರ್ಬೋದು, ಮತ್ತೊಂದು ಹೈನುಗಾರಿಕೆ ಇರ್ಬೋದು, ಅದಕ್ಕೂ ಸಹ ಓಸಿ ಬೇಕು ಅಂತ ಕಾನೂನನ್ನು ಮಾಡಿದ್ರು. ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಬೆಳೆಸಿ ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತಿನ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ಮನೆಗೆ ನಾವು 2 ಬಾರಿ ಸಾವಿರ ಜನ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ. ಇದೇ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಹಾಗೆ ನಮ್ಮ ನಡೆ ಶಾಸಕರ ಭೇಟಿ ಕಡೆ ಅಂತ ಕೇವಲ 1 ವಾರದಲ್ಲಿ 188 ಶಾಸಕರನ್ನು ಭೇಟಿ ಮಾಡಿದಂಥದ್ದು ಈ ವಿದ್ಯುತ್ ಗುತ್ತಿಗೆದಾರರ ಸಂಘ. 188 ಜನಗಳು ಯಾವ MLAಗೂ ಗೊತ್ತೇ ಇಲ್ಲ. ಈ ಥರದೊಂದು ಕಾನೂನು ಬಂದಿದೆ. ನನ್ನ ಕ್ಷೇತ್ರದಲ್ಲಿ ಯಾವನೊಬ್ಬ ಮನೆ ಕಟ್ಟಿರ್ತಾನೆ ಅವನಿಗೆ ವಿದ್ಯುತ್ ಸಂಪರ್ಕ ಕೊಡ್ತಾ ಇಲ್ಲ ಅಂತ. ಅದರ ಪ್ರತಿಫಲ ಅವತ್ತು ಏನು ನವೆಂಬರಲ್ಲಿ ಅಧಿವೇಶನ ನಡೀತು, 88 ಶಾಸಕರು ಅದರ ಬಗ್ಗೆ ಚರ್ಚೆ ಮಾಡಿದ್ರು. ಅದರ ಪ್ರತಿಫಲವಾಗಿ 30-40 ನಿವೇಶನಗಳಿಗೆ ಅಥವಾ 1200 ಅಡಿಯ ನಿವೇಶನದಲ್ಲಿ 3 ಫ್ಲೋರ್ ಅಥವಾ ಸ್ಟೇಟ್ +3
ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟರು. ಅದರ ಹೆಗ್ಗಳಿಕೆ ವಿದ್ಯುತ್ ಗುತ್ತಿಗೆದಾರರಿಗೆ ಸೇರುತ್ತೆ. ಮತ್ತೆ ಹೋರಾಟ ಮಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ. ಮೊನ್ನೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೇವಲ ಅರ್ಧ ಗಂಟೆಯಲ್ಲಿ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ರಾಜ್ಯದ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿಯನ್ನು ಇವತ್ತಿನ ಮುಖ್ಯಮಂತ್ರಿಗಳು ಕೊಟ್ಟರು. ಓಸಿಯನ್ನ 40-60 ನಿವೇಶನಗಳಿಗೆ ನಾನು ರದ್ದು ಮಾಡಿದ್ದೀನಿ ಅಂತ. ಅದರ ಹೋರಾಟ ಯಾರ್ದು? ಗುತ್ತಿಗೆದಾರದು. ಮೊನ್ನೆ ಮಾಡಿದ್ರು, ಟೈಮ್ ಕೊಟ್ಟಿದ್ದಾರೆ. ಇವತ್ತಿನ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ. ಇದರಿಂದ 80% ಜನಕ್ಕೆ ಅನುಕೂಲ ಇದೆ, ಇನ್ನು 20% ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಮಾಡಿದ್ರು, ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಚಟುವಟಿಕೆಗಳಿಗೆ ಸಂಪೂರ್ಣ ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟರು. ಯಾರ ಹೋರಾಟ? ಗುತ್ತಿಗೆದಾರರ ಹೋರಾಟ. ನಿರಂತರವಾಗಿ ಈ ರಾಜ್ಯದಲ್ಲಿ ಗ್ರಾಹಕರು, ರೈತರ ಬಗ್ಗೆ, ವಿದ್ಯುತ್ ಇಲಾಖೆಯಲ್ಲಿ ಆಗುವಂತ ತೊಂದರೆಗಳ ಬಗ್ಗೆ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಿರುವಂತ ಸಂಸ್ಥೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ. ಸ್ನೇಹಿತರೆ, ಇವತ್ತು ಖಾಸಗೀಕರಣ ಆಗ್ತಾ ಇದೆ. ಖಾಸಗೀಕರಣದಿಂದ ಏನೇನು ತೊಂದರೆ ಆಗ್ತದೆ? ಇವತ್ತು ಸರ್ಕಾರ ರೈತರಿಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದೆ. ಗೃಹ ಜ್ಯೋತಿಯ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಗ್ರಾಹಕರಿಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದೆ. ಸರ್ಕಾರ ಕಂಪನಿಗಳು ಸರ್ಕಾರದ ಅಧೀನದಲ್ಲಿರುವಂತ ಕಂಪನಿಗಳು. ಸರ್ಕಾರ ಅದಕ್ಕೆ ಅಮೌಂಟನ್ನು ಪೇಮೆಂಟ್ ಮಾಡ್ತದೆ ಕಂಪ್ನಿಗಳಿಗೆ. ಯಾವಾಗ? 3 ತಿಂಗಳು, 4 ತಿಂಗಳು, 5 ತಿಂಗಳು ಒಂದ್ಸಾರಿ ಪೇಮೆಂಟನ್ನು ಮಾಡ್ತಾರೆ. ಅದೇ ಖಾಸಗಿ ಕಂಪ್ನಿಯನ್ನು ಏನು ಮಾಡ್ತಾನೆ? 1 ತಿಂಗಳು ದುಡ್ಡು ಕಟ್ಟಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ನಮ್ದು ಕಟ್ ಮಾಡ್ತಾನೆ. ಏನು ಮಾಡಬೇಕು? ಹಾಗೆ ಒಂದು ಹಳ್ಳಿಯಲ್ಲಿ ಒಂದು ಮನೆ ಕಟ್ತಾನೆ ಯಾರೋ ಒಬ್ಬ ಗ್ರಾಹಕ. ಅವನಿಗೆ ಒಂದು 5 ಕಂಬ ಹಾಕಿ ಸಂಪರ್ಕ ಬೇಕು. ಯಾವುದೋ ಒಬ್ಬ ಗ್ರಾಹಕ ಒಂದು ಮನೆಯನ್ನ ಕಟ್ತಾನೆ, ಒಂದು 5 ಕಂಬ ಹಾಕಿ ಕೆಲಸ ಮಾಡಬೇಕು. 5 ಕಂಬ ಹಾಕಿ ಲೈನ್ ಎಳೆಯೋದಕ್ಕೆ ಸುಮಾರು 70,000-80,000 ಸಾವಿರ ಖರ್ಚಾಗ್ತದೆ. ಇವತ್ತಿನ ಕಂಪನಿಗಳು, ಇವತ್ತಿನ ಸರ್ಕಾರ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ಸಂಪರ್ಕವನ್ನು ಕೊಡ್ತಾರೆ. ಅದೇ ಪ್ರೈವೇಟ್ ಆದರೆ ಅವನು ಏನು ಯೋಚನೆ ಮಾಡ್ತಾನೆ? 80,000 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ವ್ಯಕ್ತಿ ತಿಂಗಳಿಗೆ 200 ರೂಪಾಯಿ ಬಿಲ್ ಕಟ್ತಾನೆ, 40 ರೂಪಾಯಿ ಲಾಭ ಸಿಗ್ತದೆ. 80,000ಕ್ಕೆ ಬ್ಯಾಂಕ್ ಬಡ್ಡಿ ಪ್ರಕಾರ 46 ರೂಪಾಯಿ ನನಗೆ ಇಂಟ್ರೆಸ್ಟ್ ಬೀಳ್ತದೆ. ನಾನು ಯಾಕೆ ಅವನಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂತ ಅದನ್ನ ಎನ್ಕರೇಜ್ ಮಾಡೋಕ್ಕೆ ಹೋಗಲ್ಲ. ವಿದ್ಯುತ್ ಇಲಾಖೆ ಇವತ್ತು ಲಾಭದಾಯಕ ಇಲಾಖೆ ಅನ್ನೋದಕ್ಕಿಂತ ಸೇವೆ ಮನೋಭಾವದಿಂದ ಕೆಲಸ ಮಾಡುವಂತ ಇಲಾಖೆ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಸೌಕರ್ಯವಾದ ಬೆಳಕು, ನೀರು, ಇದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಇಂಧನ ಇಲಾಖೆ ಮಾಡಿಕೊಡ್ತಾ ಬಂದಿದೆ. ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿದೆ. ಯಾರ ಹಣ? ನಿಮ್ಮೆಲ್ಲರ ತೆರಿಗೆ ಹಣ. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಖರ್ಚಾಗಿರೋದು. ಕಳೆದ 20 ವರ್ಷಗಳಿಂದ 20 ವರ್ಷಗಳ ಹಿಂದೆ ಹಲವಾರು ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ. ಹಿಂದೆ RGGY ಅಂತ ಬಂತು, ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ. ಅದಾದ ನಂತರ DDGY ಅಂತ ಹೆಸರು ಬದಲಾವಣೆ ಆಯಿತು, ದೀನದಯಾಳು ಗ್ರಾಮೀಣ ವಿದ್ಯುತ್ ಯೋಜನೆ. ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಮನೆಗೂ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಟ್ರು. ಇವತ್ತು ಸೋಲಾರ್ ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸೋಲಾರ್ ವ್ಯವಸ್ಥೆ ಮಾಡ್ತಾ ಇದೆ. ಇವತ್ತು ರೈತರಿಗೆ ಉಚಿತ 6 ಗಂಟೆ ವಿದ್ಯುತ್ ಕೊಡ್ತಾ ಇದ್ರು. ನಮ್ಮ ಹಲವಾರು ರೈತ ಮುಖಂಡರು ರಾತ್ರಿ ಟೈಮ್ ಕರೆಂಟ್ ಕೊಡ್ತಾ ಇದ್ದೀರಾ, ನಾವು ಬೆಳೆ ಬೆಳೆಯಕ್ಕೆ ಹೋದಾಗ ತೊಂದರೆಗಳಾಗ್ತದೆ, ಪ್ರಾಣಿಗಳಿಂದ ನಮಗೆ ಭಯ ಆಗ್ತದೆ ಅಂತ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡಿ ಸೋಲಾರ್ ಫೀಡರ್ಗಳನ್ನ ಮಾಡ್ತಾ ಇದ್ದಾರೆ ರೈತರಿಗೆ.
ಸೋಲಾರ್ ಫೀಡರ್ ಯಾರ ಹಣ? ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿ ನೀವು ಏಕಾಏಕಿ ಪ್ರೈವೇಟೈಸೇಷನ್ ಮಾಡ್ತೀವಿ ಅಂದ್ರೆ ಇದರ ಹಿಂದೆ ಏನಿದೆ ಗೊತ್ತಿಲ್ಲ ಸ್ನೇಹಿತರೆ. ಅದರಿಂದ ವಿದ್ಯುತ್ ಗುತ್ತಿಗೆದಾರರ ಅವನತಿ ಆಗ್ತದೆ ಅಂತ ಈಗಾಗಲೇ ಅಧಿಕಾರಿಗಳು ಪತ್ರ ವ್ಯವಹಾರಗಳನ್ನು ಮಾಡಿದ್ದಾರೆ. ನಾನು ವೇದಿಕೆಯಲ್ಲಿರುವ ರೈತ ಮುಖಂಡರಿಗೆ ಹಾಗೂ ನನ್ನ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದಿಂದ, ಇಂಧನ ಇಲಾಖೆಯಿಂದ ಕಾಂಟ್ರಾಕ್ಟರ್ಸ್, ವೈರ್ಮೆನ್, ಸೂಪರ್ವೈಸರ್ ಅನುಮೋದನೆಯನ್ನ 69,821 ಜನ ಪಡೆದಿದ್ದೀವಿ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಲ್ಲಿರುವಂತ ಸಿಬ್ಬಂದಿ ವರ್ಗ ಕೇವಲ 222 ಜನ. ಅಂದ್ರೆ ಅಟೆಂಡರಿಂದ ಹಿಡಿದು ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ವರ್ಗೆ ವರ್ಷಕ್ಕೆ ಆದಾಯ ನೀವು ನಂಬ್ತೀರಾ ಇಲ್ವೋ? 2024 ಮತ್ತು 25ನೇ ವರ್ಷದ ಆರ್ಥಿಕ ವರ್ಷದಲ್ಲಿ 3,803 ಕೋಟಿ ಹಣ ಬಂದಿದೆ. ಖರ್ಚಾಗ್ತಿರೋದ ಇಲಾಖೆಗೆ ಕೇವಲ 100 ಕೋಟಿ. 222 ಜನ ಮಾಡ್ತಾ ಇಲ್ಲ ಅದನ್ನ. ಅವ್ರಿಗೆ ನಾವು 69,000 ಜನ ಸಾಥ್ ಕೊಟ್ಟಿದ್ದೀವಿ. ಉದಾಹರಣೆ, ಒಂದು ಟ್ರಾನ್ಸ್ಫಾರ್ಮರ್ನ ಅಳವಡಿಸ್ತೀವಿ, ಒಂದು ಲಿಫ್ಟ್ ಅನ್ನು ಹಾಕ್ತೀವಿ, ಒಂದು ಜನರೇಟರ್ ಹಾಕ್ತೀವಿ. ಎಲ್ಲ ಕೆಲಸವನ್ನ ಮುಗಿಸಿ ಸುರಕ್ಷತೆಯಿಂದ ಇದೆ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಸಕಾಲದಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕಿ ಶುಲ್ಕವನ್ನು ಭರಿಸ್ತೀವಿ. ಅಧಿಕಾರಿ ಬರ್ತಾನೆ, ಕೇವಲ ಅರ್ಧ ಗಂಟೆಯಲ್ಲಿ ಟಿಕ್ ಕೊಡೋದು ಹೋಗ್ತಾನೆ. 3,803 ಕೋಟಿ ಹಣ ಬರ್ತಿದೆ ಅಂದ್ರೆ ಅದರ ಹಿಂದೆ ವಿದ್ಯುತ್ ಗುತ್ತಿಗೆದಾರರು ಇದ್ದಾರೆ. ಹೇಳ್ತಾರೆ ರಾಜಸ್ಥಾನ, ತ್ರಿಪುರ ಅಂತ ಹೇಳ್ತಾರೆ. ರಾಜಸ್ಥಾನದಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇಲ್ಲ, ಕೇವಲ 42 ಜನ ಇದ್ದಾರೆ. ಅಲ್ಲಿ ಆದಿಕ ಎಷ್ಟು? ಕೇವಲ 20 ಕೋಟಿ. ತ್ರಿಪುರ 47 ಲಕ್ಷ ಪಾಪ್ಯುಲೇಷನ್, ಇನ್ಸ್ಪೆಕ್ಟರ್ ಅವರು ಇರೋದು 4 ಜನ. ಅಲ್ಲಿ ಆದಿಕ 0. ಆದರೆ ಕಳೆದ ಶತಮಾನದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ವಿದ್ಯುತ್ ಗುತ್ತಿಗೆದಾರರು ಕೆಲಸವನ್ನು ನಿರ್ವಹಿಸಿ ಸಮಾಪನ ವರದಿಯನ್ನ ನೀಡುತ್ತಾ ನಾವು ಬಂದಿದ್ದೀವಿ. ಇವತ್ತು ಈ ವೃತ್ತಿಯನ್ನು ನಂಬಿ ನಾವೇನು 69,000 ಜನ ಇದ್ದೀವಿ. ನಮ್ಮ ಹಿಂದೆ ನಮ್ಮ ಕುಟುಂಬ, ನಮ್ಮ ಕಾರ್ಮಿಕರು, ನಮ್ಮ ಡೀಲರ್ಸ್, ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ಸುಮಾರು 35 ಲಕ್ಷಕ್ಕೂ ಅಧಿಕ ಜನವನ್ನ ಹೊಂದಿರುವಂತ ಈ ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ವಿದ್ಯುತ್ ಗುತ್ತಿಗೆದಾರರು. ಸ್ವಾಮಿ, ಇವತ್ತು ಯಾಕೆ ಈ ಅಧಿಕಾರಿಗಳಿಗೆ ನಮ್ಮ ಮೇಲೆ ಕಣ್ಣು ಬಿದ್ದಿದೆ? ನಾವು ಯಾಕೆ ಬೇಡ? ಅವ್ರು ಹೇಳ್ತಾರೆ, ಒಬ್ಬ ಗ್ರಾಹಕ ಏನು ಲಿಫ್ಟ್ ಹಾಕ್ತಾನೆ, ಲಿಫ್ಟ್ ಹಾಕಿದ ಮೇಲೆ ಗ್ರಾಹಕನೇ ಡಿಕ್ಲರೇಷನ್ ಮಾಡೋದಂತೆ, ಈ ಲಿಫ್ಟ್ ಸರಿ ಇದೆ, ನೀವು ಕರೆಂಟ್ ಕೊಡಿ. ಇದು ಸಾಧ್ಯನಾ? ಇಲ್ಲಿವರೆಗೆ ಲಿಫ್ಟ್ ಅನ್ನ ಕೆಲಸವನ್ನ ಮಾಡಿ CR ಕೊಟ್ಟು ಅಧಿಕಾರಿ ಬರ್ತಾನೆ ಇನ್ಸ್ಪೆಕ್ಷನ್ಗೆ, ಲಿಫ್ಟ್ ಮೇಲೆ ಹೋಗ್ತಾ ಇರ್ತಾನೆ, ಸ್ಟಾಪ್, ಸ್ವಿಚ್ ಕರೆಂಟ್ ಆಫ್ ಮಾಡು ಅಂತಾನೆ. ಕರೆಂಟ್ ಆಫ್ ಮಾಡಿದ ತಕ್ಷಣ ಅದು ಯಾವುದೋ ಒಂದು ಫ್ಲೋರ್ಗೆ ಹೋಗಿ ಓಪನ್ ಆಗ್ತದೆ. ಯಾರು ಸ್ವಾಮಿ ಕೆಲಸವನ್ನ ಮಾಡ್ತಾ ಇರೋರು? ಗ್ರಾಹಕ ಮಾಡಕ್ ಆಗ್ತದ? ಯಾಕೆ ನಮ್ಮ ಮೇಲೆ ನಿಮಗೆ ಕಣ್ಣು? ಯಾಕೆ ನಮ್ಮ ಕುಟುಂಬ, ನಮ್ಮ ಕಾರ್ಮಿಕರು, ನಾವುಗಳು ಈ ರಾಜ್ಯದಲ್ಲಿ ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ನಾವು ಉದ್ಯೋಗ ಸೃಷ್ಟಿಗಳನ್ನು ಮಾಡಿ ಜೀವನವನ್ನ ಮಾಡಬಾರ್ದ? ನಾವು ಇನ್ನೊಬ್ಬರ ಕಾಲಲ್ಲೇ ಕೆಲಸ ಮಾಡಬೇಕಾ? ಯಾಕೆ ಇನ್ನು ನಾವು 1945 ಬ್ರಿಟಿಷರ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಸ್ವಾವಲಂಬಿಯಾಗಿ ನಿಲ್ಬೇಕು. ಇಲ್ಲಿ ನೀವು ಮಾಡ್ತಾ ಇರೋದೇನು? ಮತ್ತೊಬ್ಬನ ಅಡಿಯಲ್ಲಿ ಕೆಲಸವನ್ನ ಮಾಡಿ ಅಂತ.
ಇವತ್ತು ವಿದ್ಯುತ್ ಗುತ್ತಿಗೆದಾರ ಒಂದು ಲೈಸೆನ್ಸ್ ಪಡೆದಿದ್ದಾನೆ ಅಂದ್ರೆ ಅವನು ಒಂದು ಕಂಪನಿಯ ಮಾಲೀಕ. 100 ರೂಪಾಯಿ ಬಿಸ್ನೆಸ್ ಆಗಲಿ ಈಸ್ ದ ಪ್ರೊಪ್ರೈಟರ್. ಕೋಟಿ ಬಿಸ್ನೆಸ್ ಮಾಡಿದ್ರು ಪ್ರೊಪ್ರೈಟರ್. ನಾನು ನನ್ನ ಕಂಪನಿಗೆ ನಾನು ಮಾಲೀಕ. ನನ್ನನ್ನ ಇವತ್ತು ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಇದರ ಉದ್ದೇಶ ಏನು? ಇದರ ಉದ್ದೇಶ ಇಷ್ಟೇ, ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಮೊನ್ನೆ ಒಬ್ಬ ಅಧಿಕಾರಿ ಹೇಳ್ತಾರೆ, ಏನ್ರಿ ಈ ಆದೇಶ ಮಾಡಿಸ್ತಾ ಇದ್ದೀರಲ್ಲ, ಯಾಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಹೇಳ್ತಾನೆ, ಇಲ್ಲ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳು ಹೊಂಟೋಗ್ಬಿಟ್ರೆ ಒಳ್ಳೇದು. ನಮ್ಮನ್ನ 100 ರೂಪಾಯಿ 500 ರೂಪಾಯಲ್ಲಿ ಲೋಕಾಯುಕ್ತಕ್ಕೆ ಹಿಡಿಸ್ತಾರೆ, ಅದಕ್ಕೆ ನಾವು ಒಪ್ಪಿದ್ದೀವಿ. ಅಧಿಕಾರಿ ಅಲ್ಲ ರೀ, ನಿನಗೆ ಲಕ್ಷ ಸಂಬಳ ಬರ್ತದೆ, 2 ಹೈಯೆಸ್ಟ್ ಸ್ಯಾಲರಿ ಇಂಧನ ಇಲಾಖೆಯ ನೌಕರರಿಗೆ ಬರೋದು. ಯಾವುದೇ ಇಲಾಖೆಗಿಂತ ನೀನು ಯಾವುದೋ ಹಳ್ಳಿಯಲ್ಲಿ ಒಂದು ಲೈಟಿಂಗ್ ಸರ್ವಿಸ್ಗೆ ಹೋದ್ರೆ 100 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ನೀನು ಸೈನ್ ಹಾಕಲ್ಲ. ಒಂದು ರೈತರ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ ಅಂದ್ರೆ 1000 ರೂಪಾಯಿ ಕೊಡದೆ ಹೋದ್ರೆ TC ಕೊಡಲ್ಲ. ನೀನು ಗುತ್ತಿಗೆದಾರರು ಇರಬಾರ್ದು ಅಂತ ಯೋಚನೆ ಮಾಡ್ತೀವಿ. ಯಾಕೆ? ಎಲ್ಲವನ್ನೂ ನೀನೇ ನುಂಗಿ ಸರ್ವಾಧಿಕಾರಿಯಾಗಿ ಮೆರೆಯೋದಕ್ಕೋಸ್ಕರನ. ಸ್ನೇಹಿತರೆ, ಇವತ್ತು ಘನ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಇಂಧನ ಇಲಾಖೆಯ ಸಚಿವರಾದ ಜಾರ್ಜ್ ಅವರಿಗೆ ನಮ್ಮ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೀವಿ, ಶಾಂತಿಯುತವಾಗಿ ಮನವಿಯನ್ನ ಮಾಡುತ್ತಿದ್ದೇವೆ. ಒಂದು ವೇಳೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ರಾಜ್ಯದ 31 ಜಿಲ್ಲೆ 231 ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡಿ ರಕ್ತ ಕ್ರಾಂತಿಗೆ ರೆಡಿ ಇದ್ದೀವಿ. ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ, ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ. ಸ್ನೇಹಿತರೆ, ಇವತ್ತು ಮುಖ್ಯಮಂತ್ರಿಗಳು ಈಗ ತಾನೇ ಪ್ರಮಾಣ ವಚನ ಸ್ವೀಕರಿಸಿದರೆ ಅವರಿಗೆ ಈ ಸಂಘಟನೆ ಬಗ್ಗೆ ತುಂಬಾ ಗೌರವಗಳಿದೆ. ಯಾಕಂದ್ರೆ ಹೋರಾಟ, ನಂಬಿಕೆ, ಗುರಿ ಇವು 3 ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತಿನ ಮುಖ್ಯಮಂತ್ರಿಗಳೇ ಮುಖ್ಯ ಉದಾಹರಣೆ. ಯಾಕಂದ್ರೆ ಸಂಘಟನೆ, ತಾಳ್ಮೆ, ಗುರಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವ ವ್ಯಕ್ತಿ, ಯಾವ ಸಂಘಟನೆ ಒಂದು ನೈಜವಾದ ಗುರಿ, ನೈಜವಾದ ಸಂಘಟನೆ ಇಟ್ಟಾಗ ಖಂಡಿತವಾಗ್ಲೂ ನಾವು ಸಕ್ಸೀಡ್ ಆಗ್ತೀವಿ ಸ್ನೇಹಿತರೆ. ಅದರಿಂದ ವೇದಿಕೆ ಮುಖಾಂತರ ಈ ಒಂದು ಪ್ರತಿಭಟನೆಗೆ ಇಂಧನ ಇಲಾಖೆ ಸಚಿವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ, ಏನಿವತ್ತು ಪ್ರೈವೇಟೈಸೇಷನ್ ಇದೆ, ಏನು ಗುತ್ತಿಗೆದಾರರು ಬೇಡ ಅಂತ ಮಾಹಿತಿಗಳಿದೆ, ಅದರ ಬಗ್ಗೆ ಸಂಪೂರ್ಣವಾದ ಕ್ಲಾರಿಫಿಕೇಶನ್ ಅನ್ನು ವೇದಿಕೆಯಲ್ಲಿ ಕೊಡಬೇಕು. ಇವತ್ತು ಈ ಅರೇಂಜ್ಮೆಂಟ್ ಯಾಕೆ ಮಾಡಿದ್ದೀವಿ, ಬೇರೆ ಕಡೆ ಯಾಕೆ ಹಾಕಿದ್ದೀವಿ? ಮಂತ್ರಿಗಳೇ, ನೀವು ಇಲ್ಲಿ ಬನ್ನಿ, ನಿಮ್ಗೆ ಯಾವುದೇ ತರದ ತೊಂದರೆ ಆಗಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಮಾಡಿ ಇಟ್ಟಿದ್ದೀವಿ. ಯಾವುದೇ ಮಿನಿಸ್ಟರ್ ಬಂದ್ರು ಇಲ್ಲಿ ಒಂದು ಸಣ್ಣ ಅವಘಡನೂ ಆಗಲ್ಲ. ನಮ್ಮ ಗುತ್ತಿಗೆದಾರರು ಶಾಂತಿ ಪ್ರಿಯರು, ತಾಳ್ಮೆಯಿಂದ ಇರ್ತೀವಿ. ಆದ್ರೆ ನಮ್ಮ ತಾಳ್ಮೆ, ನಮ್ಮ ಹೊಟ್ಟೆ ಮೇಲೆ ತಾವೇನಾದ್ರೂ ಹೊಡೆಯಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ರಕ್ತ ಕ್ರಾಂತಿ ಗ್ಯಾರಂಟಿ. ನಮ್ಮ ಜೈಲಿಗೆ ಹಾಕಿದ್ರು ನಾವೇನು ಭಯ ಪಡಲ್ಲ. ಈ ಸಮಾವೇಶಕ್ಕೆ ವಿಶೇಷವಾಗಿ ಯಾವ ವಿದ್ಯುತ್ ಗುತ್ತೇದಾರರು ನಮ್ಮ ಎಲ್ಲ ರಾಜ್ಯದ ರೈತ ಮುಖಂಡರನ್ನು ಕರೆಸಿದಿರಲ್ಲ, ತಮಗೆ ಇವತ್ತಿನ ದಿವಸ ನಾವೆಲ್ಲರೂ ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾವಾಗ ರೈತನ ಮೇಲೆ ಕಾಳಜಿ ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಆದರೆ ಈ ವಿದ್ಯುತ್ ಗುತ್ತೇದಾರರು ಮಾತ್ರ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತದೆ ಇವತ್ತಿನ ದಿವಸ. ನಾವಾಗಲಿ, ಚುನ್ನಪ್ಪ ಪೂಜಾರಿ ಅವರಾಗಲಿ, ಜೊತೆಗೆ ರಾಜ್ಯದ ವಿವಿಧ ಭಾಗದಲ್ಲಿ ಬಂದಿರತಕ್ಕಂಥ ರೈತ ಮುಖಂಡರೇ,
ನಾವೆಲ್ಲರೂ ಈ ರಾಜ್ಯದ ರೈತನ ಬದುಕಿಸ್ಬೇಕನ್ನೋಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವರಿಕೆ ಮಾಡ್ಕೊಳ್ತಾ ಇದ್ದೇನೆ. ಸುಮಾರು 5-6 ಜಿಲ್ಲೆಗಳಿಂದ ಸತತವಾಗಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮ ಅಂದ್ರೆ ಏನು? ವಿದ್ಯುತ್ ಖಾಸಗೀಕರಣ ಮಾಡಬೇಡಿ ಅಂತಕ್ಕಂಥದ್ದು. ನಾವು ನಿಮಗೆ ವಿನಂತಿ ಮಾಡ್ತಾ ಇದ್ದೇವೆ, ಯಾಕೆ ವಿದ್ಯುತ್ ಖಾಸಗೀಕರಣ ಮಾಡ್ತೀರಿ ಅಂತಕ್ಕಂಥದ್ದು. ನಿನ್ನೆ ನಾನು ಕಲಬುರಗಿಯಲ್ಲಿ ಹೋರಾಟ ಮಾಡಿದಾಗ ಮೊನ್ನೆ ಈ ವಿದ್ಯುತ್ ಕಂಪನಿಯಿಂದ ಒಬ್ಬ ಕಾರ್ಯದರ್ಶಿಯಿಂದ ಫೋನ್ ಬರ್ತದೆ, ಸರ್ ನಾವು ಎಲ್ಲರಿಗೆ ಮೀಟರ್ ಅಳವಡಿಸಲ್ಲ, TC ಮುಖಾಂತರ ಮೀಟರ್ ಅಳವಡಿಸ್ತೇವೆ ಅಂತಕ್ಕಂಥದ್ದು ಹೇಳಿದರು. ನಾನು ಸರಳವಾಗಿ ಕೇಳಿದೆ, TC ಮುಖಾಂತರ ಮೀಟರ್ ಕೂಡಿಸಿದ್ರೆ ಅದೇ ನೇರವಾಗಿ ಬಿಲ್ ನಿಮಗೆ ಬರ್ತದೋ ರೈತನ ಹೆಸರಿನಲ್ಲಿ ಬರ್ತದೋ ಅಂತಕ್ಕಂಥದ್ದು. ಆದರೆ ಅವ್ರು ಹೇಳಿದ್ರು, ರೈತನ ಪಂಪ್ಸೆಟ್ಗಳಿಗೆ ಯಾರ್ಯಾರಿಗೆ ಯಾವ್ಯಾವ ಥರ ವಿದ್ಯುತ್ ಸರಬರಾಜು ಮಾಡ್ತಾರೋ ಯಾರಿಗೆ ಬಿಲ್ ಎಷ್ಟು ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥದ್ದು ಹೇಳಿದರು. ನಾನು ಅವರಿಗೆ ನೇರವಾಗಿ, ನಾನು ಮಹಾರಾಷ್ಟ್ರ ಕರ್ನಾಟಕ ಗಡಿ ಪ್ರದೇಶದಲ್ಲಿರುವವನು, ಒಂದು ಎಚ್ಚರಿಕೆ ಕೊಟ್ಟೆ. ನಾನು ಆ ಜಮೀನು ಆ ರೈತ ನಿಮ್ಮ ಆಳ್ಮಗನೇ, ನಮ್ಮ ಆಳ್ಮಗ ನೀವು ಅಂತ ಕೇಳಿದ್ದೀನಿ ಅವರಿಗೆ. ನೀವು ನಮ್ಮ ಆಳ್ಮಕ್ಕಳು, ನಾವು ಹೇಳ್ದಂಗೆ ಕೇಳಬೇಕು. ಯಾಕಂದ್ರೆ ಅನ್ನ ಹಾಕ್ತಕ್ಕಂಥವ್ರು ನಾವು ರೈತರು. ಒಬ್ಬ ಶಾಸಕ, ಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲ, ರಾಷ್ಟ್ರಪತಿಗೆ ಯಾರಾದ್ರೆ ಅನ್ನ ಹಾಕ್ತಕ್ಕಂಥ ದೇವರಿದ್ದಾರೆ, ಅದು ರೈತ ಅಂತಕ್ಕಂಥ ನಿಮಗೆ ಅದು ಇಲ್ಲಿ ಅಂತಕ್ಕಂಥದ್ದು ಹೇಳಿಕೆ ಬಂಧುಗಳೇ. ಸರ್ ನಿಮಗೆ ಎಚ್ಚರ ಇರಲಿ, ಸರ್ಕಾರ ಈಗ 3 ವರ್ಷ ಕಳೆದ್ರೆ ಈಗ ಹೊಸ ಸರ್ಕಾರ ನಿನ್ನೆ ಆಗಿದೆ, ನೋಡೋಣ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ 3 ವರ್ಷಗಳ ಕಾಲ ಕಳೆದು ಬರೇ ಮಾತಿನಲ್ಲೇ ಕಾಲ ಕಳೆದ್ರು. ಈ ಹೊಸ ಸೌಕರ DK ಶಿವಕುಮಾರ್ ಅಂದ್ರೆ ಅವರು ಏನೇನು ಹೇಳಿದ್ದಾರೆ, ನಮಗೆ ಆಶ್ವಾಸನೆ ಕೊಟ್ಟರೆ ರೈತರಿಗೆ. ಆದರೆ ಇಲ್ಲಿವರೆಗೂ ಬಹಳ ಸರ್ಕಾರಗಳು ಬರೀ ಸುಳ್ಳು ಹೇಳ್ತಾ ಬಂದವು. ಚುನಾ ಪೂಜಾರಿ ಅವರು ಸಾಕಷ್ಟು 4 ಲಕ್ಷ 5 ಲಕ್ಷ ಜನ ಮುಂಬೈ ಕರ್ನಾಟಕ ಭಾಗದಲ್ಲಿ ಹೋರಾಟ ಮಾಡಿದ್ರು. ಚಕಾರ ಎತ್ತಲಾರದಂತ ಸರ್ಕಾರ ಬೇಡ ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ. ನಿಮ್ಮದು ಕೂಡ ಅದೇ. ಇವತ್ತಿನ ದಿವಸ ನೀವು ಇಷ್ಟು ಜನ 16,000 ಜನ ಸೇರಿದ್ರಲ್ಲ, ಇವತ್ತು ನಿಮಗೆ ಯಾವ ಥರ ನಾವು ಋಣಿ ಹೇಳ್ಬೇಕಂತಕ್ಕಂಥದ್ದು. ರೈತ ಹೋರಾಟದಲ್ಲಿ ಈ ಸರ್ಕಾರದವರು MLA MP ಇರ್ತಾರಲ್ಲ, ಇವರೆಲ್ಲ ಇಬ್ಬಾಗ ಮಾಡಕ್ಕೆ ನೋಡೋದೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. ಆದರೆ ಈ ರಾಜ್ಯದಲ್ಲಿ ಶಕ್ತಿ ಇರ್ತಕ್ಕಂಥ ರೈತ ಸಂಘದ ಮುಖಂಡರು ಇವತ್ತಿನ ದಿವಸ ಬಲಿಷ್ಠ ಹರ ಅಂತಕ್ಕಂಥದ್ದು ನಿಮ್ಮನ್ನು ಕಾಣಬೇಕಾಗ್ತದೆ. ಇವತ್ತಿನ ದಿವಸ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಅತ್ಯಂತ ಗಣ್ಯರು ಬಂಧುಗಳೇ, ನಂದೊಂದು ವಿನಂತಿ ಇದೆ. ರಾಜಕೀಯ ಬಂದಾಗ, ಎಲೆಕ್ಷನ್ ಬಂದಾಗ ಯಾರಿಗಾದ್ರೂ ಓಟ್ ಹಾಕ್ರಿ, ರೈತ ಅಂತ ಬಂದಾಗ ತಾವೆಲ್ಲರೂ ಕೈ ಎತ್ತಿ ಹೇಳಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ಈ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಬೇಕು, 16,000 ಜನ ವಿದ್ಯುತ್ ಗುತ್ತೇದಾರರ ಸಂಘವನ್ನ ಇವತ್ತು ಎದ್ದು ನಿಂತಿದೆ ಅಂತಕ್ಕಂಥದ್ದು ಹೇಳ್ಬೋದು. ಆದರೆ ಈ ವಿದ್ಯುತ್ ಸರಬರಾಜಲ್ಲಿ ಇರ್ತಕ್ಕಂಥ ವಿದ್ಯುತ್ ಗುತ್ತೇದಾರರನ್ನು ನಾವು ನೋಡಿದ್ವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸ. ಒಂದು ವೇಳೆ ಏನಾದರೂ ಈ ನಮ್ಮ ಗುತ್ತೇದಾರರ ಸಹಕಾರ ಇವತ್ತ ಈ ಹಂತದಲ್ಲಿ ನಮ್ಗೆ ಇರ್ಲಿಲ್ಲ ಅಂದ್ರೆ ಸರ್ಕಾರದ ಯಾವ ಅಧಿಕಾರಿಗಳು ಇಷ್ಟು ಕೆಲಸ ಮಾಡ್ತಕ್ಕಂಥದ್ದಾಗಲ್ಲ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳ್ಬೋದು. ನಿಮಗೆ ಇವರಿಗೆ ಪಗಾರ ಇರೋದಿಲ್ಲ, ನಮ್ಮೆಲ್ಲರಿಗೂ ಪಗಾರ ಇರೋದಿಲ್ಲ. ಆದ್ರೆ 2 ಲಕ್ಷ 3 ಲಕ್ಷ ವಿದ್ಯುತ್ ಅಧಿಕಾರಿಗಳು ಪಗಾರ ತಗೋತಾರೆ. ನಮ್ಮದೇ ಗಾಡಿ ಗೋಡ ಇವೆಲ್ಲ AC ಕಾರ್ನಲ್ಲಿ ಅಡ್ಡಾಡಿ ಇವತ್ತು ರೈತರಿಗೆ ಯಾರಾದ್ರೂ ಮಣ್ಣು ಮುಗಿಸಿ ಕೊಟ್ಟಿದಾರಂದ್ರೆ ಇದು ಈ KEB ಅವರು ಅಂತಕ್ಕಂಥದ್ದು. ನಮ್ಗೆ ಯಾಕೆ ಮೀಟರ್ ಕೊಡಿಸ್ತೀರಿ ಅಂತಕ್ಕಂಥ ಪ್ರಶ್ನೆ. ಯಾಕಂದ್ರೆ ರೈತರು ಸರಿಯಾಗಿ ಕಾಣ್ತಾ ಇಲ್ವೇನೋ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ ನಡೆದ್ರು ಕೂಡ ಇವತ್ತ ಬದಲಾಗ್ತಕ್ಕಂಥ ರಾಜ್ಯ ಯಾವುದೂ ಇಲ್ಲ ಈ ದೇಶದಲ್ಲಿ. ಯಾರೇ ಬಂದ್ರೆ ಇವತ್ತು ನೋಡ್ರಿ, ನಾವು ವಿದ್ಯುತ್ ಸರಬರಾಜು ಗುತ್ತೇದಾರರು ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ನೋಡಿ, ಹಿಂದ್ಗಡೆ ನೀವು ನೋಡಿದ್ರಲ್ಲ, ನೀವು ಕೂತಂತರು ಈ ಬ್ಯಾನರ್ ಹಿಂದೆ ಸುಮಾರು ಸಾವಿರಾರು ಜನ ಪೊಲೀಸ್ನವರು ಇದ್ದಾರೆ. ಯಾಕೆ ಬೇಕು ನಮಗೆ ಪೊಲೀಸ್ನವರು? ನಾವು ದೇಶ ಕಾಯೋರು, ನಾವು ರಾಜ್ಯ ಉಳಿಸಬೇಕು, ರಾಜ್ಯದ ರೈತಾಪಿ ಉಳಿಬೇಕು ಅಂತಕ್ಕಂಥದ್ದು ನೀವು ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ. ಬಂಧುಗಳೇ, ನಾನೇನು ಹೆಚ್ಚಿಗೆ ಮಾತಾಡಲಾರೆ, ಇಲ್ಲಿ ಸಾಕಷ್ಟು ಜನ ಮಾತಾಡ್ತಿರ್ಬೋದು. ಆದರೆ ನನ್ನೊಂದು ಏನು ವಿನಂತಿ ಇಲ್ಲ, ಇವತ್ತು ನೀವು ರಾಜ್ಯದ ರೈತರ ಬಗ್ಗೆ ಏನು ನೀವು
ಪಣ ಕೊಟ್ಟು ಇಲ್ಲಿ ಸಮಾವೇಶ ಮಾಡ್ತಿದ್ರಲ್ಲ, ನೀವು ನಿಜವಾಗಿಯೂ ರೈತನ ದೇವರು ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ಒಂದು ಗಂಟೆಯನ್ನು ಕೊಡ್ತೇನೆ. ಯಾವುದೇ ಕಾಲಕ್ಕೂ ನೀವೇನಾದರೂ ವಿದ್ಯುತ್ ಅನ್ನ ನೀವು ಖಾಸಗೀಕರಣ ಮಾಡಲು ಹೋದರೆ ಇಡೀ ದೇಶದ, ಇಡೀ ರಾಜ್ಯದ ಲಕ್ಷ ಗಟ್ಟಲೆ ಜನ ರೈತ ವರ್ಗದವರು ಮತ್ತು ರೈತ ಮಹಿಳೆಯರನ್ನ ಸೇರಿಸಿ ಇಲ್ಲೇ ಸುಮಾರು 1 ಕೋಟಿ 2 ಕೋಟಿ ಜನಸಂಖ್ಯೆ ಸೇರಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಎಚ್ಚರಿಕೆ. ಇದನ್ನೇ ಮಾತೇಳಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನನಗೆ ಬಹಳ ಬೇಜಾರಾಗತ್ತಪ್ಪ ಅಂತಂದ್ರ, ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕೂಡ, ಈಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ, ಅವರು ಕೂಡ ಸಾಕಷ್ಟು ಈ ಖಾಸಗೀಕರಣವನ್ನು ವಿರೋಧ ಮಾಡಿರ್ತಕ್ಕಂಥವ್ರು. ಇವ್ರನ್ನ ಹೆಂಗ ಟೆಂಡರ್ ಹಾಕಕ್ಕಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋದಂಥದ್ದು ಕೂಡ ಇವತ್ತ ನಮಗೆ ಬಹಳ ಅಧ್ಯಕ್ಷರ ಬೇಜಾರು. ಇವ್ರದೇನ ಈ ರಾಜಕಾರಣಿಗಳು ಇಬ್ಬರದು ನಾಟಕ ಇತ್ತು, ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಏನ್ ನಾಟಕ ಮಾಡತಾರೋ ಅನ್ನುವಂತ ಅನುಮಾನ ಬಂದೈತೆ. ಯಾಕ ಇವತ್ತ ಕಾಂಗ್ರೆಸ್ದವ್ರನ್ನ ವಿದ್ಯುತ್ ಖಾಸಗೀಕರಣವನ್ನ ವಿರೋಧ ಮಾಡುದು ಅಂತೇಳಿ DK ಶಿವಕುಮಾರ್ ಸಾಹೇಬ್ ಒಂದು ಕಾರ್ಯಕ್ರಮದಾಗ ಮಾತಾಡ್ಯಾರ. ನಾ ಎಂದು ಅಧಿಕಾರಿಗಳಿಗೆ ಗುತ್ತಿಗೆದಾರರಾಗಲಿ ಯಾರು ಕೂಡ ಖಾಸಗೀಕರಣಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತ ಹೇಳಿದ್ರು. ತಾವು ಯಾರು ಕೂಡ ಸುಮಾರು ರಾಜ್ಯವ್ಯಾಪಿ ನನ್ನ ರೈತ ದೇವರುಗಳು ಎಲ್ಲ ಸಂಘಟನೆಗಳು ಇವತ್ತ ವಿದ್ಯುತ್ ಖಾಸಗೀಕರಣವನ್ನು ವಿರೋಧ ಮಾಡತ್ತಾರೋ. ರಾಜ್ಯದಲ್ಲಿ ಇರ್ತಕ್ಕಂಥ ಯಾರೋ ಮಂತ್ರಿಗಳು, ಇವತ್ತು ವಿದ್ಯುತ್ ಮಂತ್ರಿ ಆಗಿರ್ತಕ್ಕಂಥ ಜಾಡ್ ಸಾಹೇಬ್ರು, ಆ ಅಜ್ಜ ಪುಣ್ಯಾತ್ಮ ಯಾಕಂದ್ರೆ ಒಳ್ಳೆ ಮಂತ್ರಿ ಆದೋ ಅನ್ನುವಂಥದ್ದು ಅನಾಮತ್. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗ್ತಾರೆ, ಅವರು ಬಹುಶಃ ಜಾಡ್ ಸಾಹೇಬ್ ಭೇಟಿ ಆಗುದಿಲ್ಲ. ಅದು ನಮ್ಮ ದುರ್ದೈವ. ಯಾಕಪ್ಪ ಅಂದ್ರ ಇವತ್ತು ಬರೋಬ್ಬರಿ ತಿಂಗಳ ಗಂಟೆ 2 ತಿಂಗಳ ಗಂಟೆ ಚಳವಳಿ ಪ್ರಾರಂಭ ಆಗ್ಯಾವರ, ಒಬ್ಬ ಮಂತ್ರಿ ಸ್ಟೇಟ್ಮೆಂಟ್ ಕೊಡಾಕ್ತಾ ಇರಲಿಲ್ಲ. ಏನಿದೆ ಹುನ್ನಾರ ಅಂದ್ರೆ ಏನು ತಮ್ಮ ಸ್ವಾರ್ಥಕ್ಕಾಗಿ ಈ ಗುತ್ತಿಗೆದಾರರ, ನೌಕರಸ್ಥರ, ರೈತರನ್ನ, ಬಡವರನ್ನ ಎಲ್ಲ ಬಳಸ್ಕೊಂಡ ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡುವಂತ ಹುನ್ನಾರನ್ನ ಮಾಡತ್ತೀರೇನ? ಈ ಉಡಾಪತನವನ್ನ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಕ್ಷಣ ಇವತ್ತು ವಿದ್ಯುತ್ ಖಾಸಗೀಕರಣವನ್ನ ಸಂಪೂರ್ಣ ಕೈ ಬಿಡಬೇಕು. ಕೈ ಬಿಡದೆ ಹೋದ್ರ ನಿಮ್ಮನ್ನ ಎಲ್ಲರೂ ಬೀದಿಗೆ ತರ್ತಕ್ಕಂಥ ಕೆಲಸ ಗುತ್ತಿಗೆದಾರರು, ರೈತರು ಮಾಡ್ಬೇಕಾಗತ್ತೆ. ಸರ್ಕಾರ ಚರ್ಚೆ ಕೊಡ್ತಾ ಇದ್ದೀವಿ. ಏನು ಹುಡುಗಾಟಿಕೆ ಮಾಡತ್ತೀರಿ? ಏನಿದೆ ನಿಮ್ಮ ಅಪ್ಪಗಳ ಆಸ್ತಿ? ನಾವ ರಕ್ತ ಬೆವರ ಸುರಿಸಿ ನಿಮಗೆಲ್ಲ ಪುಕ್ಕಟ್ಟ ಆರು ಬೆಳೆದು ಕೊಟ್ಟು ಟ್ಯಾಕ್ಸ್ ಕಟ್ಟಿ ಮಂತ್ರಿಗಳು ಮಾಡಿದ್ವು, ಪ್ರಧಾನಮಂತ್ರಿಗಳು ಮಾಡಿದ್ವು, ಎಲ್ಲ ಖಾಸಗೀಕರಣ ಮಾಡಕೊಂಡ್ರಿ. ನೀವು ಡ್ಯಾಮ್ಗಳು ಖಾಸಗೀಕರಣ ಮಾಡಕೊಂಡರು, ವಿದ್ಯುತ್ ಖಾಸಗೀಕರಣ ಮಾಡದರು. ನಾಳೆ ಪೊಲೀಸ್ ಸ್ಟೇಷನ್ ಕೂಡ ಖಾಸಗೀಕರಣ ಮಾಡುವಂತ ಮಂದಿ ಐತಿ. ಎಲ್ಲ ಡಿಪಾರ್ಟ್ಮೆಂಟ್ ಖಾಸಗೀಕರಣ ಮಾಡಿ ಇವ್ರು ಏನ್ ಮಾಡವ್ರ? ಈ ಕಾರ್ಯಾಂಗ ಏನ್ ಮಾಡೋದು? ಶಾಸಕಾಂಗ ಏನ್ ಮಾಡೋದು? ಇವ್ರನ್ನ ದನಕಾಯ ಕಟ್ಕೊಳ್ಳು. ಇವ್ರ ಕೆಲಸ ಏನೈತೆ ನೋಡ್ರಿ. ಎಂತ ವಿಚಾರ ಇವತ್ತು IAS ಅಧಿಕಾರಿಗಳು ಇದೇ ಗುತ್ತಿಗೆದಾರರ ಸುಮಾರು ಅದು ಎಷ್ಟು 150 KV 150 ಕಿಲೋವ್ಯಾಟ್ ಅದನ್ನ ತಮ್ಮಿಂದ ತೆಗೆದು ಹಾಕ್ಬೇಕು ಅನ್ನುವಂತ ಚಿಂತನೆಯನ್ನ ಇವತ್ತೇನು ನಮ್ಮ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಜನಿ ಶಾಲಿನಿ ಮೇಡಮ್ ಅವರು ಚಿಂತನೆ ಮಾಡತ್ತಾರ. ಎಂತ ವಿಚಾರ ಇವೆಲ್ಲ. ಇವತ್ತು ಗುತ್ತಿಗೆದಾರ ರೈತರ ಅಂದ್ರೆ ಅತಿ ಮೊದಲನೇ ಬಾಂಧವ. ಯಾಕಪ್ಪ ಅಂದ್ರೆ ಏನಾದ್ರು ಕಷ್ಟ ಆಯ್ತು, ನಮಗೊಂದು TC ಬೇಕಾಯ್ತು, ಅಡಿಷನಲ್ TC ಬೇಕಾಯ್ತು, ಒಂದು ಶೀಘ್ರ ಸಂಪರ್ಕ ಬೇಕಾಗಲಿ, ಯಾವುದೋ ಇವತ್ತು ನಮಗೆ ಬೇಕಪ್ಪ ಅಂದ್ರೆ ನಾವು ಗುತ್ತಿಗೆದಾರನ ಸಂಪರ್ಕ ಮಾಡ್ತೀವಿ. ಅವ್ರ ನಂತರ ಅದಕ್ಕೆ ಏನೇನು ಕಾಸ್ಟ್ ಆಕತಿ, ಏನ್ ಆಕತಿ ಅನ್ನುವಂಥ ಚಿಂತನೆಯನ್ನು ಹೇಳಿ ಇವತ್ತು ರೈತರು ಅನುಕೂಲ ಮಾಡ್ತಕ್ಕಂಥ ಬಾಂಧವ್ಯ. ಇವೆಲ್ಲ ನಮ್ಮ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ರೈತರ ಇದು ನಮ್ಮದೊಂದು ಬಾಂಧವ್ಯ ಮೇಲೆ ಈ ವ್ಯವಸ್ಥೆ ಬದುಕಿರ್ತಕ್ಕಂಥದ್ದು. ಇವೆಲ್ಲ ಗೊತ್ತಿದ್ದಾಗೂ ಕೂಡ ಸರ್ಕಾರ ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡ್ತದಪ್ಪ ಅಂತಂದ್ರ ಬಹುಶಃ ಅಧ್ಯಕ್ಷರ ಇದು ಮೋಸದೇನು ಒಳಗೆ. ಮೊನ್ನೆ ಕೂಡ ನಿಮ್ಮ ಬಲರಾಮ್ ಅವರು ಮತ್ತು ಇನ್ನೊಬ್ಬರು ಶಿವಪ್ರಸನ್ನ ಅವರೇನೋ ಅಧ್ಯಕ್ಷರು ಮುಖ್ಯಮಂತ್ರಿ ಭೇಟಿಯಾಗಿರೋ. ಮುಖ್ಯಮಂತ್ರಿ ಅವರಿಲ್ಲ, ನೀವೇನು ಕಾಳಜಿ ಮಾಡಬೇಡಿ, ವಿದ್ಯುತ್ ಖಾಸಗೀಕರಣಕ್ಕೆ ಅವಕಾಶ ಕೊಡುದಿಲ್ಲ
ಅಂತೇಳಿ ಹೇಳಿರುತ್ತೆ. ಬಾಯಲ್ಲಿ ಹೇಳಿ ಉಪಯೋಗ ಇಲ್ಲ. ಲಿಖಿತ ರೂಪದಾಗ ಕೊಡ್ಬೇಕು ಬೇಡ್ರ? ಕೊಡ್ಬೇಕು ಬೇಡ್ರಿ? ಬಾಯಿಲೆ ಹೇಳ್ತಾರ ಅದು ಅವ್ರಿಗೆ ಅಷ್ಟೇ ಹೇಳ್ಯಾರ. ಎಂದು ಮೀಡಿಯಾ ದೇವರುಗಳ ಮುಂದೆ ಕೂಡ ಬಂದು ಹೇಳಿಲ್ಲ. ಇವತ್ತು ಸ್ಟೇಟ್ಮೆಂಟ್ ಕೊಡ್ಲ ರಾಜ್ಯದ ಮುಖ್ಯಮಂತ್ರಿ ವಿದ್ಯುತ್ ಖಾಸಗೀಕರಣವನ್ನ ನಮ್ಮ ಕರ್ನಾಟಕದಲ್ಲಿ ಯಾವಾಗಲೂ ಅವಕಾಶ ಕೊಡಲಿಲ್ಲ ಅಂತೇಳಿ ಮುಖ್ಯಮಂತ್ರಿ ಹೇಳುವಂತ ಕೆಲಸ ಮಾಡಬೇಕು. ಮುಖ್ಯಮಂತ್ರಿ ಅವರಿಗೆ ಬರ್ಬೇಕು, ಜಾರ್ಜ್ ಅವರು ಕೂಡ ಬರ್ಬೇಕಿಲ್ಲ. ಸುಮಾರು 16,000 ಗುತ್ತಿಗೆದಾರ ಬಂದರು, ರೈತರು ಬಂದರು. ತಮ್ಮ ತೆಗೆದ ರೀತಿ ಎಲ್ಲೆಲ್ಲೋ ಸಣ್ಣ ಫಂಕ್ಷನ್ ಹೋಗ್ತೀರಿ ನೀವು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ವಿದ್ಯುತ್ ಖಾಸಗೀಕರಣವನ್ನ ವಿರೋಧ ಮಾಡತ್ತು. ಅದಕ್ಕಾಗಿ ಜಾರ್ಜ್ ಅವರ ಇಲ್ಲಿ ಬರ್ರಿ. ಏನ ಇವತ್ತಾವ ಕೆಪಿಟಿಸಿಯಲ್ಲಿ ತಾವೆಲ್ಲ ಅಧಿಕಾರಿಗಳು ಕೂಡ ಬರ್ಬೇಕಿಲ್ಲ. ತಾವೇನು ಹುನ್ನಾರ ಮಾಡತ್ತೀರಿ, ತಾವೇನು ನಾಟಕ ಮಾಡತ್ತೀರಿ ಅನ್ನುವಂಥದ್ದು ಜನರ ಮುಂದೆ ಹೇಳ್ಬೇಕಾಗೈತೆ. ಅದಕ್ಕಾಗಿ ಎಲ್ಲ ಅಧಿಕಾರಿಗಳು ಬರಬೇಕು, ಮಂತ್ರಿಗಳು ಬರಬೇಕು. ಬರದಿದ್ರ ಮುಂದಾಗ್ತಕ್ಕಂಥ ಅನಾಹುತ ಏನ್ ಇವತ್ತು ನಿಮ್ಮ ಅಧ್ಯಕ್ಷರು ನಿರ್ಣಯ ತಗೋತಾರೋ ಅದಕ್ಕೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲತೆ ಹೇಳಕ್ ಇಷ್ಟಪಡ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ನರೇಂದ್ರ ಮೋದಿ ಸಾಹೇಬರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೇನಾದ್ರೂ ಉಡಾಪೇತನ ಮಾಡಿ ವಿದ್ಯುತ್ ಖಾಸಗೀಕರಣ ಮತ್ತೊಂದು ಖಾಸಗೀಕರಣ ಏನಾದ್ರು ಮಾಡ್ರಪ್ಪ ಅಂದ್ರ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು, ಗುತ್ತಿಗೆದಾರರು, ನೌಕರಸ್ಥರು ಇವತ್ತು ಕೋಟ್ಯಾಂತರ ಜನ ರಾಜ್ಯನ ಬಂದ್ ಮಾಡ್ತೀವಿ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ. ಬಂದ್ ಮಾಡಿ ಇವತ್ತು ನಿಮ್ಮ ಸರ್ಕಾರನ ಚಾಟಿ ಬೀಳಿಸ್ತಕ್ಕಂಥ ಕೆಲಸ ಮಾಡಿ ವಿದ್ಯುತ್ ಖಾಸಗೀಕರಣವನ್ನು ಹೊರಗಾಗ್ತಕ್ಕಂಥ ಕೆಲಸ ಮಾಡ್ಬೇಕಾಗ್ತೈತಿ. ಅದಕ್ಕ ನಮಗೂ ಕೆಲಸ ಬಾಳದವ, ಗುತ್ತಿಗೆದಾರರು ಕೆಲಸ ಬಾಳದವ. ಯಾಕಪ್ಪ ಅಂದ್ರ ನಮ್ಗೆಲ್ಲ ಉದ್ಯೋಗ ಇಲ್ಲ ಅಂತೇಳಿ ಅಲ್ಲ, ಭೂಮಿ ಒಳಗೆ ನಾವು ಬೀಜ ಬಿತ್ತಿ ಕೂಶ್ನ್ಯಾಗ ಜೋಪಾನ ಮಾಡಿ ನಿಮ್ಗೆಲ್ಲ ನಾಡಿಗೆ ಈ ಕೂತಿರ್ತಕ್ಕಂಥ ಸರ್ಕಾರದವರಿಗೆ ಊಟಕ್ಕೆ ಹಾಕ್ಬೇಕಾಗೈತಿ. ಇವರು ಕೂಡ ಸಾಕಷ್ಟು ರೈತರ ಕೆಲಸ ಮಾಡ್ಬೇಕಾಗೈತಿ. ರೈತರು ಟಿಸಿಗಳು ಮಾಡಬೇಕು, ವೈರ್ ಚೇಂಜ್ ಮಾಡಬೇಕು, ಬಹಳಷ್ಟು ಕೆಲಸಗಳದಾವ. ಇವತ್ತು ತಾವ ಆಟ ಆಡೋದು ನೋಡ್ರಿ. ಇವತ್ತು ಇಲ್ಲಿ ಬಂದರಪ್ಪ ಅಂದ್ರ ಸುಮಾರು 4-5 ಕೋಟಿ ರೂಪಾಯಿ ಖರ್ಚು ಬಂದೈತಿ. ನಾವು ಆ ಕಡೆ ಬೆಳಗಾವಿ ಇದ್ರೆ ಬರ್ಬೇಕು ಅಂದ್ರೆ 10,000 ರೂಪಾಯಿ ಖರ್ಚು. 10,000 ಮಂದಿ ಸೇರಿದ್ರೆ 10 ಕೋಟಿ ರೂಪಾಯಿ ಖರ್ಚಾತ. ಈ ತಲೆಹಿಡಕ್ರ ಈ ಮೋಸ ಮಾಡ್ತಕ್ಕಂಥ ರಾಜಕಾರಣಿಗಳು ಅಂದ್ರೆ ಇವತ್ತು ನಾವು ಇಲ್ಲಿ ಬಂದು ಕೂತಿರ್ತಕ್ಕಂಥ. ಅದಕ್ಕಾಗಿ ತಾವ್ಯಾರೋ ಗುತ್ತಿಗೆದಾರರು ತಾವು ಕೂಡ ಹೆದರ್ಬೇಡ್ರಿ. ನೀವ ದುಡ್ತಕ್ಕಂಥ ವರ್ಗ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂಗಿಡನು ಈ ಲೂಟಿ ಮಾಡ್ಕೊಂಡು ತಿಂತಕ್ಕಂಥ ಏನ ಈ ರಾಜಕಾರಣ ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದನ್ನ ರಿಪೇರಿ ಮಾಡೋದನ್ನ ಯಾವಾಗಲೂ ನಾವು ಹುಷಾರಾಗಿರ್ಬೇಕು ಅಧ್ಯಕ್ಷರ. ಯಾಕಂದ್ರೆ ನಮಗೆಲ್ಲರೂ ಮೋಸ ಮಾಡೋ ಕಂಪನಿನೇ ಅದಾರ ನೋಡ್ರಿ. ನಿಮ್ಮಿದ್ರ ಇವತ್ತು ಅಧಿಕಾರಿಗಳನ್ನ ನೀವೆಲ್ಲ ಆರ್ಥಿಕವಾಗಿ ಪ್ರಬಲ ಮಾಡಿ ಸಾಕಷ್ಟು ರೈತರಿಗೆ ಅಲ್ಲಿ ಸಂಕಷ್ಟದಾಗ ಇಟ್ಟ ಅಧಿಕಾರಿಗಳು ಮುಗಿಸಿರಿ. ಅಧಿಕಾರಿಗಳು ಇವತ್ತು ನಿಮಗೆ ಮೋಸ ಮಾಡಿ ಬೀದಿಗೆ ತರ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಇವೆಲ್ಲ ಕೇಳ್ರಿ. ಇವತ್ತು IAS ಅಧಿಕಾರಿಗಳು, IPS ಅಧಿಕಾರಿಗಳು ಇವರು ಬದಲಾಗಬೇಕು. ಇವರ ಜನಸಾಮಾನ್ಯರ ಕಷ್ಟ, ರೈತರ ಕಷ್ಟ ಏನೈತಿ ನೋವು ಅನ್ನುವಂಥದನ್ನ ಏನ ಈ ದುಷ್ಟ ರಾಜಕಾರಣಿಗಳಿಗೆ ತಿಳುವಳಿಕೆ ಒಳ್ಳೆ ಮಾರ್ಗನ ಕೊಡೋದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದೈತಿ. ಅದಕ್ಕಾಗಿ ನಾವು ನಾಡಿನ ನಮ್ಮ ಎಲ್ಲ ರೈತ ದೇವರುಗಳು ಜನಸಾಮಾನ್ಯರು ನಾವು ಜಾಗೃತ ಆಗಲಿಲ್ಲ ಅಂತಂದ್ರೆ ನೋಡ್ರಿ ಹೇಳ್ಬೇಕಾಗೈತಿ. ಇವತ್ತು ಯಾಕೆ ಈ ಪರಿಸ್ಥಿತಿ ಬಂದೈತಪ್ಪ ಅಂದ್ರ 1,000 ರೂಪಾಯಿ ಕ್ವಾರ್ಟರ್ಕ ಕೋಳಿಗೆ ಓಟ್ ಹಾಕಿದಕ್ಕಾಗಿ ಇವತ್ತಿನ ಬೀದಿ ಒಳಗೆ ಕೊಂಡು ಬಂದಂತ ಪರಿಸ್ಥಿತಿ ಬಂದೈತಿ. ಆದ ಎಲ್ಲಿವರೆಗೆ ನಾವು ಹಣ ತಗೊಂಡು ಓಟ್ ಹಾಕೋದು ಬಿಡಂಗಿಲ್ಲ ಅಲ್ಲಿವರೆಗೆ ಇದು ಎಂದೂ ಬದಲಾವಣೆ ಮಾಡ್ತಕ್ಕಂಥದ್ದು ಆಗುದಿಲ್ಲ. ಯಾಕಂದ್ರ ಅವ್ರಿಗೆ ದಿಮಾಗ್ ಐತೆ. 10-20 ಕೋಟಿ 50 ಕೋಟಿ ಖರ್ಚು ಮಾಡಿ ಇವಕ್ಕೆಲ್ಲ ಪುಕ್ಕಟ್ಟ ಓಟ್ ಹಾಕ್ಯಾರ ಇವ್ರ. ನೋಡ್ರಿ ಅಂಬೇಡ್ಕರ್ ಅವ್ರು ಏನ್ ಹೇಳ್ಯಾರ, ಓಟ್ ಮಾರ್ಕೊಂಡ್ರೆ ಸ್ವಂತ ನಮ್ಮ ಮಕ್ಕಳನ್ನ ಮಾರ್ಕೊಂಡಂಗ ಅಂತ ಹೇಳ್ಯಾರ. ಬದಲಾವಣೆ ದಿವಸ ನಮ್ ಬಾಳೆಕಾಯಿಗೆ 1,000 ರೂಪಾಯಿ ಖರ್ಚು ಮಾಡ್ತೀವ್ರಿ. 2,000 ರೂಪಾಯಿ ಖರ್ಚು ಮಾಡ್ತು. ಒಂದು ವರ್ಷದಾಗ 10 ಲಕ್ಷ ರೂಪಾಯಿ ನಮ್ಮ ಬದಿಗೆ ಖರ್ಚು ಮಾಡ್ತು. 1,000 ಕ್ವಾರ್ಟರ್ಗೆ ಓಟ್ ಹಾಕಿದ್ದು ಅಂದ್ರೆ ನಮ್ಮ ಸ್ವಾಭಿಮಾನ ಮಾಡ್ಕೊಳತ್ತು. ಅದಕ್ಕಾಗಿ ಇವತ್ತ ಈ ರಾಜಕಾರಣಿಗಳು ಬೀದಿಗಳು ಕುಣಿಸ್ಯಾರ.
ಈಗ ಅವರು ಬದಲಾವಣೆ ಆಗೋದು, ಇದು ಕಾಲ ಮೇಲೆ ಮಿಂಚಿಲ್ಲ. ಪಾಪ ನಿಮ್ಮ ಅಧ್ಯಕ್ಷರು ಬಹಳ ಒಳ್ಳೆಯವರು, ಹರಿವರ್ಧನ್ ಅವರು ಕೂಡ ಸುಮಾರು 1 ತಾಸು ಡಿಸ್ಕಷನ್ ಮಾಡಿದ್ವು. ತಾವು ಕೂಡ ಬಹಳ ಇವತ್ತ ಗಟ್ಟಿಯಾಗಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀರಿ. ಸಾಕಷ್ಟು ಅಲ್ಲಿ ತೊಂದರೆ ಇರ್ತಾವು, ಹೆಚ್ಚ ಕಡಿಮೆ ಪಾಪ ರೈತರ ಅಸ್ತವ್ಯಸ್ತಿದ್ರು ಕೂಡ ತಾವು ಕೆಲಸ ಮಾಡ್ಕೋತ ರೈತರಿಗೆ ಸಾರ್ವಜನಿಕರು ಸಾಕಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಆದರೂ ನನಗೇನು ಅನಿಸ್ತೈತಿ, ಈ ಅಧಿಕಾರಿಗಳು ರಾಜಕಾರಣಿಗಳು ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನುವಂಥ ವಿಚಾರನ್ನ ಹೇಳ್ತಾ, ದಯವಿಟ್ಟು ತಾವು ಯಾರು ಹೆದರಬೇಡ್ರಿ. ನಾವು ಈಗಾಗಲೇ ರೆಡಿ ಅದು ಯುದ್ಧಕ್ಕೆ. ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಸುಮಾರು ರಾಜ್ಯದಲ್ಲಿ ದಯಾನಂದ ಪಾಟೀಲ್ ಅವರ ಬದಿಗೆ ರೈತ ಪರ ಸಂಘಟನೆಗಳು ರಾಜ್ಯದಾಗದವು. ನಾವು ಲಕ್ಷಾಂತರ ಜನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ, ಬೀದಿ ಒಳಗೆ ಬರ್ತೀವಿ, ಇಡೀ ರಾಜ್ಯ ಬಂದ್ ಮಾಡ್ತೀವಿ. ವಿದ್ಯುತ್ ಖಾಸಗೀಕರಣಕ್ಕೆ ಅವಕಾಶ ಇಲ್ಲ. ತಾವೇನಾದ್ರು ಹುನ್ನಾರ ಮಾಡಿ ಏನಾರು ಕಟ್ಟಡ ಕಟ್ಟುದು, ನಾಟಕ ಮಾಡುದು, ಟೆಂಡರ್ ಮಾಡಿರಪ್ಪ ಅಂದ್ರ ಕೈಯಾಗಿ ಬಡಿಗೆ ತಗೊಂಡ್ಬರುವಂತ ಕೆಲಸ ಕೂಡ ಬರ್ಬೇಕಾಗ್ತೈತೆ ಅನ್ನುವಂಥ ಮಾತನ್ನ ಹೇಳಿ, ಇವತ್ತ ರಾಜ್ಯದ ಮುಖ್ಯಮಂತ್ರಿಯವರು ತಾವ ತಿಂಗಳಾದ ಮುಖ್ಯಮಂತ್ರಿಯವರು ನಮ್ಮನ್ನ ದಿಲ್ಲಿಗೆ ಹೋರಾಟ ಮಾಡಕ್ ಹಚ್ಚುದು, ಚೆಲ್ಲಾಟ ಮಾಡಕ್ ಹಚ್ಚುದು ಬೇಡ. ನೀವೇನಾದ್ರೂ ವಿದ್ಯುತ್ ಖಾಸಗೀಕರಣ ವಿರೋಧ ಮಾಡೋದ್ರಿಂದ ಇವತ್ತಿಲ್ಲಿ ಗುತ್ತಿಗೆದಾರದೇನು ಹೋರಾಟ ಐತಿ, ಹೋರಾಟಕ್ಕೆ ಒಂದು ಮುಖ್ಯಮಂತ್ರಿಯವರು ಜಾರ್ಜ್ ಅವರು ಲಿಖಿತ ರೂಪದಾಗ ಬರೆದ ಯಾವ ಕಾಲಕ್ಕೂ ಕರ್ನಾಟಕದ ವಿದ್ಯುತ್ ಖಾಸಗೀಕರಣವನ್ನ ಮಾಡುವುದಿಲ್ಲ ಅನ್ನುವಂತ ಬರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಯವರು ಮಾಡಬೇಕು. ಮಾಡದೆ ಹೋದ್ರ ಮುಂದಿನ ಅನಾಹುತಗಳನ್ನ ನೀವು ಅನುಭವಿಸಬೇಕಾಗ್ತದೆ ಅಂತೇಳಿ 12 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದಂತಹ ವಿದ್ಯುತ್ ಗುತ್ತಿಗೆದಾರರು ನಮ್ಮ ದೇಶದ ರಾಜ್ಯದ ರೈತ ಸಂಘದ ಶಶಿಕಾಂತ್ ಗುರೂಜಿ ಅವರು, ಚೆನ್ನಪ್ಪ ಪೂಜಾರಿ ಅವರು ಈಗಾಗಲೇ ಕೇಳಿದ್ದೀರಿ. ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು, ಯಾವ ರೀತಿ ಆಗಿತ್ತು ನೀವೆಲ್ಲರೂ ನೋಡಿದ್ದೀರಿ. ಅದಕ್ಕಾಗಿ ಒಂದು ಹೇಳಲು ಇಷ್ಟಪಡ್ತೀನಿ, ಗುತ್ತಿಗೆದಾರರ ವಿಷಯಕ್ಕೆ ಬಂದರೆ, ರೈತರ ಸಂಘಕ್ಕೆ ವಿಷಯಕ್ಕೆ ಬಂದರೆ ಸರ್ಕಾರ ಅಲ್ಲಾಡೋದು ಸಹಜ, ಅಲ್ಲಾಡುತ್ತದೆ. ಯಾಕಂದ್ರೆ MLA ಮಕ್ಕಳು, MP ಮಕ್ಕಳು, ಸ್ವಾಮೀಜಿಯವರ ಮಕ್ಕಳು, VIP ಮಕ್ಕಳು, ಗುತ್ತಿಗೆದಾರರ ಮಕ್ಕಳು ಎಲ್ಲ ರೈತರ ಮಕ್ಕಳೇ. ಈಗ ಎಲ್ಲ ರೈತರ ಮಕ್ಕಳೇ, ಯಾರು ಬ್ರಾಹ್ಮಣರ ಮಕ್ಕಳಲ್ಲ. ಎಲ್ಲರೂ 9 ತಿಂಗಳು ತಗೊಂಡು 9 ದಿನ ತಗೊಂಡು ಜನ್ಮ ಪಡೆದಂತ ಮಕ್ಕಳು, ಅದು ರೈತನ ಮಕ್ಕಳು. ಅದಕ್ಕಾಗಿ ರೈತರ ವಿಷಯಕ್ಕೆ ಈಗಾಗಲೇ ಖಾಸಗೀಕರಣ ಮಾಡಂತ ಹೊರಟಂತ ಸರ್ಕಾರ ಇದು ಏನಾದರೂ ಮಾಡಿದರೆ ಎಲ್ಲಿ ಬೇಕಾದಲ್ಲಿ ರಕ್ತಪಾತ ಹರಿವು ನಿಶ್ಚಯ, ರಕ್ತಪಾತ ಹರಿವು ನಿಶ್ಚಯ. ನಾನು ಸ್ವಾಮೀಜಿ ಇರುವುದು, ನಾನು ಒಬ್ಬ ರೈತನ ಮಗನೇ. ಎಲ್ಲ ಮಠಾಧೀಶರು ಇದಕ್ಕಾಗಿ ಬರಬೇಕಾಗಿ ವಿನಂತಿ, ಇದಕ್ಕಾಗಿ ಬರಬೇಕು. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಂತ ನಾಡು, ನಾವು ಬೆಳೆದಂತ ಬೆಳೆ, ನಾವು ಕುಡಿಯಂತ ನೀರು, ಪ್ರತಿಯೊಂದು ವಿಷಯಕ್ಕೆ ಖಾಸಗೀಕರಣ ಮಾಡಿದರೆ ನಾವು ಎದ್ದು ಏನು ಪ್ರಯೋಜನ? ಅಲ್ಲದೆ ನಿಮ್ಮ ಅಧಿಕಾರ 5 ವರ್ಷ ಇಲ್ಲಾಂದ್ರೆ 10 ವರ್ಷ, ಇದು ಆದ ನಂತರ ಮತ್ತು ನೀವು ಬರೋದು ಎಲ್ಲಿ? ರೈತನ ಕಡೆ ಇಲ್ಲ ಗುತ್ತಿಗೆದಾರನ ಕಡೆ ಬರಬೇಕಾಗುತ್ತದೆ. ಅದಕ್ಕಾಗಿ ಈ ವಿಷಯವನ್ನು ಇಲ್ಲೇ ನೀವು ಸ್ಟಾಪ್ ಮಾಡಬೇಕು, ಎಲ್ಲೇ ಬಿಡಬೇಕು. ಇಲ್ಲಾದರೆ ಹಾವಿನ ಹೊತ್ತಿನಲ್ಲಿ ಕೈ ಹಾಕಿದರೆ ಏನು ಬರುತ್ತೆ? ಹಾವಿನ ಹೊತ್ತಿನ ಕೈ ಹಾಕಿದರೆ ಏನು ಬರುತ್ತೆ? ಸಾವು ಬರುತ್ತೆ. ಇಲ್ಲಾದರೆ ಗುತ್ತಿಗೆದಾರರ ವಿಷಯ ಕೈ ಹಾಕಿದರೆ, ರೈತ ಸಂಘಕ್ಕೆ ಕೈ ಹಾಕಿದರೆ, ರೈತರ ಕೈ ಹಾಕಿದರೆ ಸಾವು ಬರುತ್ತದೆ. ಅದಕ್ಕಾಗಿ ಸರ್ಕಾರ ಇಲ್ಲಿಗೆ ಇದನ್ನು ಬಿಡಬೇಕು. ಇಲ್ಲಾದರೆ ಮುಂದೆ ಆಗುವಕ್ಕೆ ಅನಾಹುತಕ್ಕೆ ಸರ್ಕಾರ ಹೊಣೆ ಆಗುತ್ತದೆ. ಬಹಳ ಜನ ಮಾತಾಡುವಾಗ MLA ಹಂಗ, MP ಹಿಂಗ, ಮಿನಿಸ್ಟರ್ ಹಿಂಗ ಏನೇನಪ್ಪ ಬಹಳ ಚಂದ ಮಾತಾಡಿದ್ರು. ರಮೇಶ್ ಸರ್, ತಮ್ಮ ಗಮನಕ್ಕಿರಲಿ, ಕರ್ನಾಟಕದೊಳಗ 224 ಕ್ಷೇತ್ರದೊಳಗ ಅಥಣಿಯಿಂದ, ಕಾಗವಾಡದಿಂದ, ಬಿಜಾಪುರದಿಂದ, ಗುಲ್ಬರ್ಗದಿಂದ ಪ್ರತಿನಿತ್ಯ ಬೆಂಗಳೂರು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು ಹೆಂಡತಿ ಮಕ್ಕಳಿಗೆ ಊಟ ಕೊಟ್ಟು ದವಾಖಾನೆ ಬಿಲ್ ಕೊಟ್ಟು ಒಂದು ಚಾಕ್ರಿ ಆಳಿಟ್ಟಿವಿ. ಅವನ MLA. ಆ MLA ಆರಿಸಿಕೊಂಡಿರ್ತಕ್ಕಂಥ ಕೆಲಸ ಏನದ? ಏನು ಮಾಡುತ್ತಾ ಇದ್ದಾರೆ ಇವರೆಲ್ಲ? ರಮೇಶ್ ಸರ್ ಏನೋ ಹೇಳಿದ್ರಲ್ಲ,
ಇನ್ನು ಮೇಲೆ ನಾವು ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡೋದಲ್ಲ. ಇವತ್ತ DK ಶಿವಕುಮಾರ್ ಅವರಿಗೆ ಇದೆಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ. ಕರ್ನಾಟಕದೊಳಗ ರೈತ ಸಂಘ ಜೀವಂತ ಇರುವ ಮಟ್ಟ ಯಾರಪ್ಪನ ಕಡೆಯಿಂದ ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ನೆನಪಿರಲಿ ತಮಗೆಲ್ಲ, 1980 ಮಹದಾಯಿ ಹೋರಾಟ ಆಯ್ತು. ಒಂದು ಭಾಗದೊಳಗೆ 13.5 TMC ನೀರಾವರಿಗಾಗಿ, 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆಯಿತು. ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಇಬ್ಬರು ರೈತರ ಮೇಲೆ ಗೋಲಿಬಾರ್ ಮಾಡಿ ರೈತರ ಮೇಲೆ ಕೊಂದು ಹಾಕಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇದೇ ಬೆಂಗಳೂರಿನ ವೇದಿಕೆ ಮೇಲೆ ನಿಂತು ಹೇಳ್ತಾರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ, ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಗುಂಡೂರಾವ್ ಸರ್ಕಾರನ ಬಿದ್ದು ಈ ಟವಲಕ್ ಅಂತ ತಾಕತ್ತದ. ಸನ್ಮಾನ್ಯ DK ಶಿವಕುಮಾರ್ ಅವರು ಈಗ 15 ದಿನ ಆಯ್ತು ಅನಿಸ್ತದ ಮುಖ್ಯಮಂತ್ರಿಗಳಾಗಿ. ನಮ್ಗೇನು ವಿರೋಧ ಇಲ್ಲ, ನಾವೇನು ಕಾಂಗ್ರೆಸ್ ಅಲ್ಲ, JDS ಅಲ್ಲ, BJP ಅಲ್ಲ. ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ, ಖಾಸಗೀಕರಣಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಐತಿ. ಎಲ್ಲರೂ ಕೂಡ ಸಹಿ ಮಾಡಿಕೊಡೋಣ. ಅದೇ ರೀತಿ ನೀವೊಂದು ಮಾಡಲಿಲ್ಲ. 224 MLAಗಳು ಇವತ್ತ ರಾಜೀನಾಮೆ ಕೊಡ್ರಿ, ಮುಖ್ಯಮಂತ್ರಿ ಸ್ಥಾನ ಖಾಸಗೀಕರಣ ಮಾಡಿ. ರಮೇಶ್ ಖಾಲಿ ಆಗಿರಲಿ 2 ವರ್ಷ ಮುಖ್ಯಮಂತ್ರಿ ಮಾಡಕ್ ಗುತ್ತಿಗೆದಾರ ಸಾಕೇನ? 2 ವರ್ಷ ಮುಖ್ಯಮಂತ್ರಿ ಮಾಡಕ್ಕಿರಿ. ಖಾಸಗೀಕರಣ, ವಿಧಾನಸೌಧ ಖಾಸಗೀಕರಣ ಇವತ್ತಿನಿಂದ ಪ್ರಾರಂಭ. ಅಲ್ಲೂ ಮರ ನಿಮ್ಮನ್ನ ಆರಿಸಿ ಕೊಟ್ಟು MLA ಮಾಡಿ ಪಗಾರ ಕೊಟ್ಟು ಗಾಡಿ ಕೊಟ್ಟು ಎಣ್ಣೆ ಹಾಕಿ ನಿಮಗೆ ದವಾಖಾನೆ ತಪ್ಪರ ಬಿಲ್ ಕೊಟ್ಟು ವಿಮಾನ ಟಿಕೆಟ್, ಟ್ರೈನ್ ಟಿಕೆಟ್, ಮೊಬೈಲ್ ಬಿಲ್ ಹಾಕೊಂಡು ಅಂಗಿ ಕೊಟ್ಟ ಮಾಲಕ್ಕಿಟ್ಟ ಆರಾಮಲ್ಲ. ಮತ್ ನಿಮಗೇನಾಗಿದೆ? ಸರ್ಕಾರ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ರಾಜೀನಾಮೆ ಕೊಡ್ರಿ. ಖಾಸಗೀಕರಣ ಯಾಕೆ ಮಾಡಕತ್ತೀರಿ? ನಿಮಗೆ ನಿಗಾಗಿಲ್ಲ ಅಂತ ಮಾಡಕತ್ತೀರಿಲ್ಲ. ಸರ್ಕಾರ ನಡೆಸುವ ತಾಕತ್ತು ಬಹಳ ಮಂದಿಗೆ ಐತಿ. ಇವರೆಲ್ಲ ಎದಕ್ಕೆ ಸಮರ್ಥರಾರ ಅಂತಂದ್ರ, ನೀವು ಖಾಸಗೀಕರಣ ಮಾಡೋದಾರ ಮಾಡ್ರಿ, ಏನು ಮಾಡ್ರಿ ಅಂತಂದ್ರ ಗಡಿ ಭಾಗದ ಕನ್ನಡ ಶಾಲೆಗಳ ಹಾಳಾಗಿ ಹೊಂಟಾವ. 90,000 ಶಿಕ್ಷಕರ ಹುದ್ದೆ ಖಾಲಿ ಅದಾವ. ಅದನ್ನ ನೇಮಕ ಮಾಡ್ರಿ. ಒಬ್ಬರ ಬೇರೆ ಕೆಲಸದಿಲ್ಲ. ಏನ್ ಲೈಸೆನ್ಸ್ ಕೊಡಕತ್ತಾರ ಗೊತ್ತದಲ್ರಿ? ನಿಮ್ಮನ್ನ ಗುತ್ತಿಗೆ ತೆಗೆದು ಸರ್ವೆ ಅಂತ ತೆಗೆದು ಕರ್ನಾಟಕದೊಳಗೆ ಬೀದಿ ಬೀದಿಗೆ ಓಡಿ ಒಂದು ಬಾರ್ ಕೊಡಕತ್ತಾರ. ಚುನಾವಣಾ ಈಗ ನಾನು ಸ್ವಲ್ಪ ಸಮಾಧಾನ ವಿಷಯ ಮಾತಾಡ್ತೀನಿ. ಪೊಲೀಸರು ಜರ ಚಂದ ವಿಡಿಯೋ ಮಾಡ್ಕೊಂಡು DK ಶಿವಕುಮಾರ್ ಹೋಗ್ಬೇಕು. ಚುನಾವಣಾ ಗಾಂಜಾ ಮಾಡಿದ್ರ ಅರೆಸ್ಟ್ ಮಾಡ್ತಾರ, ಗಾಂಜಾ ಬೆಳಗಾವಿ ಅರೆಸ್ಟ್ ಮಾಡ್ತಾರ, ಹೌದಿಲ್ರಿ? ಶರೇ ಬಾರ್ಗಳೊಳಗೆ ಕುಡಿದು ಹೊರಗೆ ಹೋದಂದ್ರ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಮಾಡ್ತಾರ, ಹಾಕ್ತಾರ್ರಿ ಕೇಸ. ಮತ್ ಶರೇ ಮಾರವ್ರು ಯಾರಿಲ್ಲಿ? ಚುನಾವಣಾ ಶರೇ ಯಾರು ಮಾಡ್ತಾರ? ಸರ್ಕಾರ. ಮತ್ ಅರೆಸ್ಟ್ ಯಾರು ಮಾಡ್ಬೇಕ? 224 ಮಂದಿ MLAಗಳ ಮೇಲೆ ಕೇಸ್ ಮಾಡಿಬಿಟ್ರೆ ಅರೆಸ್ಟ್ ಮಾಡಿಬಿಡ್ಲಿ. ಅಲ್ರೋ ಮಾರ, ಸರ್ಕಾರ ನಡೆಸಾಕ ನಿಮಗಾಗಲಿಲ್ಲ ಅಂದ್ರೆ ನಡೆಸೋರು ಏನದ್ರಿ? ವಿದ್ಯುತ್ ಖಾಸಗೀಕರಣ ಮಾಡಿ ರೈತನ ಗೋರಿ ಮ್ಯಾಗ ರಾಜಕಾರಣ ಮಾಡ್ಲಿಕ್ಕತ್ತೀರಿ. ಸರ್ಕಾರಿ ಸಂಬಳ ಸರಿ ಕೊಡುವರೆ. ಮಹದಾಯಿ ಹೋರಾಟದ ಯೋಜನೆ ರೂಪಿಸ್ಲಾಕತ್ತಿರ ಜಾರಿ ಆಗಿಲ್ಲ. ಆಲಮಟ್ಟಿ 519.6 ಎತ್ತರ ಐತಿ, 524.256 ಎತ್ತರ ಆಗಬೇಕು. 6 ಜಿಲ್ಲೆಗೆ ನೀರಾವರಿ ಆಗ್ತದ. ಅದನ್ನ ಮಾಡ್ರಿ. ಈ ಬಾರ್ಗಳ ಬಂದ್ ಮಾಡ್ರಿ. ಏನು ಮಾಡ್ರಿಪ್ಪ ಅಂತಂದ್ರ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಕಬ್ಬು ಬೆಳೆಗಾರರಿಂದ ಒಂದು ವರ್ಷಕ್ಕೆ ಫ್ಯಾಕ್ಟರಿಯಿಂದ ಟ್ಯಾಕ್ಸ್ ಎಷ್ಟು ಬರ್ತೈತೆ ಅಂದ್ರ 20,000 ಕೋಟಿ ಬರ್ತದ. ಅದ್ರಾಗ ಬರೀ ನೀವು 3,000 ಕೋಟಿ ರೂಪಾಯಿ ರೈತರಿಗೆ ಕೊಟ್ಟಿ ಅಂದ್ರೆ 1 ಟನ್ನಿಗೆ 1,000 ರೂಪಾಯಿ ಹೆಚ್ಚಾಗ್ತದ. ಇದನ್ನು ಕೊಡು. 2,86,000 ಹುದ್ದೆಗಳ ರಾಜ್ಯದೊಳಗೆ ಖಾಲಿ ಅದಾವ. ಆ ಪೋಸ್ಟ್ ಕರೆಯುವ ಕೆಲಸ ಮಾಡ್ರಿ. ಇದು ಯಾವುದು ಮಾಡ್ತಾ ಇಲ್ಲ. ಖಾಸಗೀಕರಣ. ನಾನು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಗುತ್ತಿಗೆದಾರರು ಬಿಟ್ಟು ರೈತ ಸಂಘ ಬಿಡಂಗಿಲ್ಲ.
ಇದು ನಿಮಗೆ ನೆನಪಿರ್ಲಿ. ಇವತ್ತು ನೀವು ಬಹಳ ಒಂದು 20-25 ಸಾವಿರ ಜನ ಇಲ್ಲಿ ಸೇರಿರ್ಬೋದು. ರಮೇಶ್ ಸರ, ಮುಂದಿನ ಸಾರಿ ನವೆಂಬರ್ ಚುಣಪ್ಪ ಪೂಜಾರಿ ರೈತ ಮುಖಂಡರ ನೇತೃತ್ವದೊಳಗ ಬೆಳಗಾವಿ ಜಿಲ್ಲೆ ಗುರ್ಲಾಪುರದೊಳಗ 1 ಕೋಟಿ ಜನ ಸೇರುವುದಲ್ಲ. 1 ಕೋಟಿ ಜನ ಸೇರುವುದಲ್ಲ. ನಾವು ಬೆಂಗಳೂರು ವಿಧಾನಸೌಧಕ್ಕೆ ಬರಂಗಿಲ್ಲ. ನಾವು ಯಾವುದೋ ಮಿನಿಸ್ಟರ್ ಬಾಬಾ ಅಂತ ಅರ್ಜಿ ಕೊಡೋರಲ್ಲ. ನಾವು ಇದ್ದಲ್ಲಿ ಸರ್ಕಾರ ಬರಬೇಕು. ನಾವು ಕರ್ನಾಟಕ ಮುಖ್ಯಮಂತ್ರಿ ಬರಬೇಕು. ನಾವು ಮತ ಹಾಕಿ ಆಳಿಟ್ಟಿರ್ತಕ್ಕಂಥ ಚಾಕ್ರಿ ಆಳು ನಾವು ಕರೆದಾಗ ನಮ್ಮ ಹತ್ರ ಬರ್ಬೇಕು. ನೀವು ಗಟ್ಟಿಯಾಗ್ರಿ, ಹೌದಲ್ರಿ? ಕೋವಿಡ್ ಒಳಗೆ ನಿಮ್ಗೊಂದು ನೆನಪಿಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೋವಿಡ್ ಸಂದರ್ಭದೊಳಗ RCEP ಅಂತ ಹೇಳಿ ಒಂದು ಕಾಯ್ದೆ ತಂದಿದ್ರು, ರೀಜನಲ್ ಕಾನ್ಫರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಆ ಕಾಯ್ದೆ ಏನಾದರೂ ಜಾರಿಗೆ ಬಂದಿದ್ರ ನೀವು ಬೆಳೀತಕ್ಕಂಥ ಹಾಲು ಏನೈತಲ್ಲ 17 ರೂಪಾಯಿ ಲೀಟರ್ ಸಿಗುತ್ತಿತ್ತು. ಎಮ್ಮಿ ಕಡದ ಮಾರಬೇಕಾಗಿತ್ತು ನಾವೆಲ್ಲ. ಅವಾಗ ನಮ್ಮೆಲ್ಲ ರೈತ ಮುಖಂಡರ ನೇತೃತ್ವದೊಳಗೆ 31 ಜಿಲ್ಲೆಗಳನ್ನು ಬಂದ್ ಮಾಡಿ ಎಲ್ಲ ಹೈವೇ ಬಂದ್ ಮಾಡಿದಾಗ ನರೇಂದ್ರ ಮೋದಿ ಅವರ ಕಾಯ್ದೆ ವಾಪಸ್ ತಗೊಂಡಾರ. ಇನ್ನು DK ಶಿವಕುಮಾರ್ ಯಾವ ಯಾಕ್ರಿ ಇರೋದು 2 ವರ್ಷ ಅಧಿಕಾರದ 2,86,000 ಹುದ್ದೆ ಖಾಲಿ ಇದಾವ. ರಾಜ್ಯ ಹುದ್ದೆ ಕರೀರಿ, ರೈತರ ಸಾಲ ಮನ್ನಾ ಮಾಡ್ರಿ, ಸಾಧು ಸಂತರ ಇರ್ತಕ್ಕಂಥ ಕನ್ನಡ ನಾಡೈತಿ ಕರ್ನಾಟಕದ ಸಂಪೂರ್ಣ ಸಾರಾಯಿ ಬಂದ್ ಮಾಡ್ರಿ. ಸಾರಾಯಿ ಬಂದ್ ಮಾಡ್ರಿ, ರೈತರಿಗೆ ಏನ್ ಅನುಕೂಲ ಕೆಲಸ ಮಾಡ್ರಿ. ಮತ್ತೆ ಮುಖ್ಯಮಂತ್ರಿ ಆಗಿ ಬರ್ಲಿಕ್ಕೆ ಸಾಧ್ಯ ಅದ. ನಾ ಬಾಳ ಮಾತಾಡಿ ಕೆಲವು ಮಂದಿ ಹೇಳಕತ್ತಿದ್ರಿ ಇಲ್ಲಿ, ನೀನು ಮುಖ್ಯಮಂತ್ರಿ ಗುರೂಜಿ ಅವ್ರಿಗೆ ಬಾಳ ಬೈಬೇಡ್ರಿ ಅಂತ ಹೇಳ್ರಿ ಅಂತ ಹೇಳ್ಯಾರ. ನೋಡಪ್ಪ, ನಾವೇನ್ MLA ನಿಲ್ಲವರಲ್ಲ, MP ನಿಲ್ಲವರಲ್ಲ, ಯಾವ MLA ಮನೆ ಮುಂದೆ ರೊಕ್ಕ ಕೊಡ್ತೀನಿ ಕೈ ಒಡ್ಡವರಲ್ಲ. ಸುಟ್ಗೇಸ್ ಕಂಪ್ನಿ ಅಲ್ಲಿದ, ಸುಟ್ಗೇಸ್ ಕಂಪ್ನಿ ರೈತ ಹೋರಾಟ ಅಲ್ಲಿದ. ನಂಜುಂಡ ಸ್ವಾಮಿ ಅವರ ತತ್ವ ಚಿಂತನೆಗಳು ಬೆಳೆದಿರ್ತಕ್ಕಂಥ ರೈತ ಸಂಘದ ಯಾರಪ್ಪನ ಬಿಡೋದಾಗಿಲ್ಲ. ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ತಮಗೆಲ್ಲ ಅಂತಂದ್ರ, ಖಾಸಗೀಕರಣ ಮಾಡ್ರಿ, ಕಾಯ್ದೆಗಳು ತಗೊಂಡು ಬರ್ರಿ. ನಂದು ಒಂದು ಕಾಯ್ದೆ ಇದೆ ರಮೇಶ್ ಸರ್, ಯಾವ ಹೇಳ್ರಿ? SLC ಪಾಸ್ ಆಗಿತ್ತಂದ್ರ ಪಂಚಾಯತಿಗೆ ನಿಲ್ಲಬೇಕವ, PUC ಪಾಸ್ ಆಗಿತ್ತಂದ್ರ JDPTP ನಿಲ್ಲಬೇಕು, ಡಿಗ್ರಿ ಪಾಸ್ ಆದ್ರೆ MLA ನಿಲ್ಲಬೇಕು, MA PhD ಪಾಸ್ ಆಗಿತ್ತಂದ್ರ MP ನಿಲ್ಲಬೇಕು. ಇಷ್ಟೇನ್ರಿ ಇವತ್ತ ಕಾಯ್ದೆ ಘೋಷಣೆ ಮಾಡಿದ್ರೆ ನನ್ನ ಪ್ರಕಾರ DK ಶಿವಕುಮಾರ್ ಒಬ್ಬರ ಉಳಿತಾರ ಅಂತ ಅನಿಸ್ತದೆ. ಯಾಕೆ ಸರ್? ಇವರೆಲ್ಲ SLC ಎಲ್ಲ PUC ಫೇಲ್ ಅದಾರ. ಅವ IAS ಅಧಿಕಾರಿ ಏನ್ ಹೇಳ್ತಾರಲ್ಲ, ಹಿಂಗೈತ್ರಿ ಹಿಂಗೈತಿ ಹೋಗಿ ಸರ್ ಹೇಳ್ತಾರೆ. ನಿಮಗೆ ಗುತ್ತಿಗೆದಾರ ಹಂಗಾನ ಮಾಧ್ಯಮದವ್ರು ಅದಾರ, ಸುಮ್ಮನೆ ಆಪ್ತಿ ರೆಕಾರ್ಡ್ ಮಾತಾಡ್ತೀವಿ. ಏನಾರೇ ಖಾಸಗೀಕರಣ ಹಿಂಗ ಮಾಡಕತ್ತೀರ ಅಂದ್ರೆ ನೀವು ಗುತ್ತಿಗೆದಾರ ಸ್ವಲ್ಪ ಹಣವಂತರದಿರಿ. ಒಂದು ತಾಲೂಕಿನ 10 ಜನ ಇದಿರಿಲ್ಲ. ಯಾವ MLA ವಿದ್ಯುತ್ ಖಾಸಗೀಕರಣಕ್ಕೆ ಸಹಕಾರ ಕೊಟ್ಟಲ್ಲ, ಮುಂದಿನ ಸಾರಿ ಅವನ ಕ್ಷೇತ್ರದಾಗ ಹಣ ಖರ್ಚು ಮಾಡಿ ಅಂದ್ರೆ ರೊಕ್ಕ ಕೊಡ್ಬೇಡ್ರಿ. ಮತ್ತೆ ನೀವು ಜೀಪ್ ಮಾಡಕ್ಕದು ತಿರುಗಾಡಕ್ ಅದೊಂದು ಬೇರೆ ಹೇಳ್ತೀನಿ. ಆಮೇಲೆ ಏನ್ ಮಾಡಿದ್ರೆ ಒಂದು 20,000 ಓಟ್ ಕಡಿಮೆ ಹಾಕ್ಸಿದ್ರೆ ಮಾಜಿ MLA ಅಕ್ಕನ ನಿಮ್ಮದ ಅಧಿಕಾರ ಬಂದ ನೀವು ತಯಾರಾಗಬೇಕ್ರಿ. ಇಲ್ಲದ್ರೆ ಆಗೋದಿಲ್ಲ. ಈಗ ನಮ್ಮಲ್ಲಿ ನಂಜುಂಡ ಸ್ವಾಮಿ ಬಾರ್ಕಲ್ ಚಳವಳಿ ಮಾಡಿ ನೀವೆಲ್ಲ ಮ್ಯಾಗಿನ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲ ಈಗ ಅದೇರಿ. ಈಗ ಯಾಕೆ ಹಿಂಗ ಆಗ್ಲಿಕ್ಕತ್ತದ? ಅಜ್ಞಾನಿಗಳನ್ನ ಆರಿಸಿಕೊಟ್ಟಿವಿ ಅಂತೇಳಿ ಹಿಂಗ್ ಮಾಡಕತ್ತಾರ ಅವ್ರ. 2028 MLA ಚುನಾವಣೆ ಬರ್ತೈತಲ್ಲ, ನಿಮ್ ಭಾಗದಾಗ ಕೇಳಿರ್ಲ ಗೊತ್ತಿಲ್ಲ ನನಗೆ. ಈ ಕೊಲ್ಲಾಪುರ ಮೆಟ್ಟ ಅಂತ ಬರ್ತಾವ ನೋಡಿರಿ, ನೀವು ನೋಡಿರ್ಬೇಕು. ಅವಕ್ಕೊಂದು 2,000 ರೂಪಾಯಿ ಬೀಳ್ತಾವ, ತಗೊಳ್ರಿ. ಏನ್ ಮಾಡ್ರಿ ಅಂತಂದ್ರೆ 2028 MLA ಚುನಾವಣೆ ಬರ್ತೈತಲ್ಲ, ಕೋಡ್ ಆಫ್ ಕಂಡಕ್ಟ್ ಘೋಷಣೆ ಆಗೈತಲ್ಲ, ಮನಿ ಹೊರಗೆ ಚಲೋ 2 ಟ್ಯೂಬ್ಲೈಟ್ ಹಾಕಿ ಬಿದರ ಕಟ್ಟಿಗೆ ಹಾಕಿ ಸುತ್ತಳಿ ಹಾಕಿ ಕಟ್ಟಿ ಬಿಡ್ರಿ ಅಂತ. ಎದಕ್ಕಂತ ಹೇಳ್ತೀವಿ, ಅವ BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಚುನಾವಣೆ ಓಟ್ ಕೇಳಕ್ ಬಂದ ಅಂದ್ರ ನನಗ್ ಮತ ಹಾಕ್ರಿ ಅಂದ್ರೆ ವಿಚಾರ ಮಾಡಿ ಹಾಕ್ತಾನೆ ಅಂತ ಹೇಳ್ರಿ. ಅಕಸ್ಮಾತ್ ರೊಕ್ಕ ಕೊಟ್ಟು ಓಟ್ ಕೇಳಕ್ ಬಂದ್ರೆ ಯಾವ ಇರ್ಲಿ ಮೆಟ್ಟ ತಗೊಂಡ್ ಹೊಡಿರಿ, ಬಂದದ್ ನೋಡ್ತೀನಿ. ನೀವಿಷ್ಟು ಬದಲಾವಣೆ ಮಾಡ್ರಿ ಅಂತಂದ್ರ ಈ ಖಾಸಗೀಕರಣ ಆಗಂಗಿಲ್ಲ. ನೀವೆಲ್ಲ ಬರೆ ಬೀಳಕ್ಕೂ ಸಾಕು. ನಮ್ಗೆ ಹೆಂಗ್ ಮಾಡಾಕತ್ತಾರ ಗೊತ್ತದ ಅನ್ಸೋದು. ನಿಮ್ಗೊಂದು ಸಾಂಗ್ ಹೇಳ್ತೀವಿ, ಬಾಳೆ ಮಾತಾಡಂಗಿಲ್ಲ, ಎಲ್ಲರೂ ಮಾತಾಡ್ಯಾರ. ಒಂದು ಮಾತು ನನ್ನ ಮಾತು ಮುಗಿಸ್ತೀವಿ.
ಮೊನ್ನೆ ನಮ್ಮ ಚುಣಪ್ಪ ಪೂಜಾರಿ ನಾನು ದಾವಣಗೆರೆ ಒಳಗೆ ಬಂದ ಏನಂತಾರೆ ಇದಕ್ಕೆ ಜಾದು ನಡೆದಕ್ಕೆ ಬುದ್ಧಿ ಹೋಗಿದ್ವಿ. ಒಂದು 10,000 ಮಂದಿ ಸೇರಿತ್ತು. ಅವ ಏನ್ ಮಾಡಿದ, ಮೊದಲ ಕಟ್ಟಿಗೆ ತಿಂದ, ಕಲ್ಲು ತಿಂದ. ಒಂದು ಬಸ್ ಬರಾಕತ್ತಿತ್ತು, ಬಸ್ಸ ನುಂಗಿದವ. ಅವಾಗ ಯಾಕ್ರಿ ಯಾರು ನಗವಾರಲ್ರಿ ಚಪ್ಪಾಳಿ ಹೊಡಿಬಾರ್ರಿ ಅಂತಂದಾಗ ಚುಣಪ್ಪನ ಅಂತ ಯಾಕ್ರಿ ಅಧ್ಯಕ್ಷರು ಚಪ್ಪಾಳಿ ಹೊಡಿರ ತಾವು ಕೇಳ್ದ. ಅವಾಗ ನೀ ಏನ್ ಮಾಡಿ ಚಪ್ಪಾಳಿ ಹೊಡಿನು ಅಂತಂದಾಗ ಅವ ಹೇಳ್ದ, ಅಲ್ರಿ ಕಲ್ಲು ತಿಂದೆ, ಕಟ್ಟಿಗೆ ತಿಂದೆ, ಬಸ್ ತಿಂದೆ, ಎಲ್ಲಾ ತಿಂದೇನೆ, ಮತ್ ಚಪ್ಪಾಳಿ ಯಾಕೆ ಹೊಡಿಬಾರ್ರಿ ಅಂತಂದಾಗ ಚುಣಪ್ಪನ ಪೂಜಾರಿ ಅಂತ, ನಿಂದೇನ್ ದೊಡ್ಡ ಸಾತ್ನೇನೋ, ನೀ ಕಲ್ಲ ಮಣ್ಣ ತಿಂದಿರ್ಬೇಕು. ನಮ್ಮಲ್ಲಿ ರೋಡ ತಿಂದಾರ, ಬಸ್ಸ ತಿಂದಾರ, ಸಾಲಿ ಹುಡುಗರು ಸಮವಸ್ತ್ರ ಬಿಟ್ಟಿಲ್ಲ, ದೇವಸ್ಥಾನ ತಿಂದಾರ. ಮತ್ ಮಣ್ಣು ಯಾರೋ ಹೇಳಕತ್ತಿದ್ರು ತತ್ತಿ ತಿಂದಾರ ಅಂತೇಳಿ. ಹೌದಲ್ರಿ? ಹಿಂಗಾಗ್ಲಿಕ್ಕತ್ತದ. ಅದಕ್ಕಾಗಿ ನಾ ಹೇಳೋದೇನಂತಂದ್ರ, ರಮೇಶ್ ಸರ್ ಈ ಮಾತುಗಳು ಒಂದ್ ಅರ್ಥ ಇದ್ರೆ, ಯಾವಾಗ ಕರೆಂಟ್ ಕಂಡಿಡಿದಾರಲ್ಲ ಈ ರಾಜಕಾರಣಿಗಳು ಬದಲಾಗ್ಯಾರ, ಶ್ರೀಮಂತರು ಬದಲಾಗ್ಯಾರ, ಬಹಳ ದೊಡ್ಡವರು ಬದಲಾಗ್ಯಾರ, ಆದ್ರ ಒಂದ್ ಮಾತ್ರ ಬದಲಾಗಿಲ್ಲ. ಏನ್ ಹೇಳ್ರಿ? ಯಾವಾಗ ಕರೆಂಟ್ ಕಂಡಿಡಿದಾರಲ್ಲ ಅವತ್ತಿನಿಂದ ಇವತ್ತಿನ ತನಕ ಮುಟ್ರ ಕರೆಂಟ್ ಹಂಗ ಹೊಡಿತಿಲ್ಲ. ನೀವು ಒಂದಿಷ್ಟು ಹೇಳಿ, ಸ್ವಲ್ಪ ಗಟ್ಟಿ ಆಗ್ಬೇಕು, ನೇರವಾಗಿ ಮಾತಾಡ್ಬೇಕು. ಯಾರು ಬಿಡಲಿಲ್ಲ. ನಾವು ದುಡಿದು ಅನ್ನ ಹಾಕಿರ್ತಕ್ಕಂಥವ್ರಿ. ರೈತನ ತಾಕತ್ ಹೆಂಗದ ಅಂದ್ರ, ರೈತ ಸಂಘ ಚುಣಪ್ಪ ಪೂಜಾರಿ ಎಲ್ಲಾ ಮುಖಂಡರ ನೇತೃತ್ವದೊಳಗ ಗುರುರಾಜಪುರದ 10 ಲಕ್ಷ ಮಂದಿ ಸೇರಿದ್ರ. ಕೆಲವು ದುಷ್ಟ ರಾಜಕಾರಣಿಗಳು ಆ ಹೋರಾಟ ಹೊಡಿಬೇಕಂತೇಳಿ ತಲೆ ಕೆಳಗ ಮಾಡಿದ್ರು. ಆದ್ರ ಧರ್ಮ, ಪಕ್ಷ, ಜಾತಿ ಎಲ್ಲಾ ದೂರ ಸರಿಸಿ ಒಮ್ಮೆ ರೈತ ಒಂದಾದ ಅಂತಂದ್ರ ನಾವು ಬೆಂಗಳೂರಿಗೆ ಬರಲಿಲ್ಲ. ಬೆಂಗಳೂರು ಗುರುರಾಜಪುರ ಕ್ರಾಸಿಗೆ ಬಂದಿತ್ತು ರೈತನ ತಾಕತ್ತಿಲ್ಲ. ಸರ್ ರಮೇಶ್ ಸರ್ ನಿಮಗೊಂದು ಮಾತು ಕೊಡ್ತೀವಿ ರೈತ ಸಂಘದಿಂದ. ಇವತ್ತೇನಾಗ್ತದಾಗಲಿ ಇದನ್ನೇನ್ ಜಲ್ದಿ ಮಾಡಂಗಿಲ್ಲ. ಯಾಕಂದ್ರೆ ಅವರ ಸರ್ಕಾರಿನ ಹಿಂಗ ಏನ ಗ್ಯಾರಂಟಿ ಇಲ್ಲ, ನಡೆದೈತಿನ. ಗುರುರಾಜಪುರದ ಮುಂದಿನ ಸಾರಿ 1 ಕೋಟಿ ಜನಸಂಖ್ಯೆ ಕೂಡಿದಾಗ ನೀವೆಲ್ಲರಲ್ಲಿ ಬರ್ಬೇಕು. ಏನು ಬೇಡಿಕೆ ಅಂದ್ರ 5,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಆಗಬೇಕು. ಕೆವಿ ಖಾಸಗೀಕರಣ ತಲೆಯಾಗಲ್ಲ ಮಲ್ಕೊಂಡ ನೆನಪು ಮಾಡಬಾರ್ದು, ಹಂಗ ಹಿಂದೆ ಹೋಗ್ಬೇಕಲ್ಲ. ನಾಳೆ ಸರ್ವೆ ಒಂದು ಹೋರಾಟದ ಪಾಪ ಹೋಗುದು 20 ವರ್ಷ ದುಡಿದಾರು ಅವ್ರಿಗೆ ಪಗಾರಿಲ್ಲ. ಏಜೆನ್ಸಿ ಮೂಲಕ ಬೇರೆದವ್ರನ್ನ ತಗೊಂಡು ಸರ್ವೆ ಮಾಡಿಸ್ತಾರೆ. ಬರೇ 3 ವರ್ಷ ಮುಖ್ಯಮಂತ್ರಿ ಇರಲಾರ ಡಿ.ಕೆ. ಶಿವಕುಮಾರ್ 1000 ಸರಿ ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಮತ್ 20 ವರ್ಷ ದುಡಿದವ್ರದು. ಮತ್ತೊಬ್ಬರ ಜೀವನ ಮ್ಯಾಗ ಬದುಕಿನ ಮ್ಯಾಗ ಗೋರಿ ಕಟ್ಟಿ ರಾಜಕಾರಣ ಮಾಡಬೇಡ್ರಿ. ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ, ಯಾವುದೂ ಶಾಶ್ವತ ಅಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ವಿನಂತಿ ಮಾಡಿಕೊಡುತ್ತೀನಿ, ಇರೋದು 2 ವರ್ಷ ಅಧಿಕಾರ ಐತೆ. ರೈತರ ಸಲುವಾಗಿ, ಜನಸಾಮಾನ್ಯರ ಸಲುವಾಗಿ ಕೆಲಸ ಮಾಡ್ರಿ. ನಿಮ್ಮ ಅಧಿಕಾರಿನ 10 ಸಾರಿ ಬರ್ಲಿ. ಆದ್ರ ವಿದ್ಯುತ್ ಖಾಸಗೀಕರಣ ಮಾಡಿದ್ರಿ ಅಂತಂದ್ರ ಇನ್ನು ಕೆಲವೇ ಜಿಲ್ಲೆಗಳು ಏನಾದ್ರೂ ಮಾಡ್ತೀವಿ ಅಂತ ಹೇಳಿ ಮಾತಾಡಿ ಅಂದ್ರ ರಾಜ್ಯದ ಎಲ್ಲಾ ಹೈವೇಗಳನ್ನು ಬಂದ್ ಮಾಡಬೇಕಾಗ್ತದೆ. ಎಚ್ಚರಿಕೆ.